ನಿನ್ನೆ ದಿವಸ ಕಾಳಿಯನಾಗನ ವಧೆಯ ಬಗ್ಗೆ ಕೆಲವು ಅಂಶಗಳನ್ನು, ಹಾಗೆ ಕೃಷ್ಣನ ಮೊದಲನೆಯ ಮದುವೆ ನೀಲಾ ಎಂಬ ಷಣ್ಮಹಿಷಿಯರಲ್ಲಿ ಒಬ್ಬಳಾದಂಥ ದೇವತೆಯೊಂದಿಗೆ ಕೃಷ್ಣನ ಮೊದಲನೆಯ ಮದುವೆ ಬಗ್ಗೆ ಕಥೆಯನ್ನು ನಿನ್ನೆ ದಿವಸ ನೋಡಿದ್ವಿ. ಆ ಬಳಿಕ ಹರಿವಂಶ ಮತ್ತು ಭಾಗವತದಲ್ಲಿ ಮುಂದೆ ಬರುವಂಥ ಅಂಶ ಅಂದರೆ ಧೇನುಕಾಸುರನ ಸಂಹಾರ. ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಕಾಳಿಯನಾಗನ ಸಂಹಾರದ ಬಳಿಕ ಯಮುನಾ ನದಿಯಲ್ಲಿ ಸಂಚಾರ ಮಾಡುವಾಗ ಗೋಪಾಲಕರಲ್ಲಿ ಬಲರಾಮ ಮತ್ತು ಕೃಷ್ಣನಿಗೆ ಆಪ್ತರಾಗಿದ್ದಂಥವರು ಕೆಲವರು ಸ್ನೇಹಿತರು. ಅವರ ಹೆಸರು ಶ್ರೀರಾಮ, ಸುಬಲ ಮತ್ತು ಚಿಕ್ಕ ಕೃಷ್ಣ ಅಂತ ಇನ್ನೊಂದು ಹೆಸರಿದೆ. ಈ ಕೆಲವು ಹೆಸರು ನೆನಪಿಟ್ಕೊಳ್ತೀವಿ. ಬಲರಾಮ ಕೃಷ್ಣರ ಹೆಸರನ್ನು ಹೆಚ್ಚು ಕೇಳ್ತೇವೆ. ಶ್ರೀರಾಮ, ಸುಬಲ, ಚಿಕ್ಕ ಕೃಷ್ಣ ಅಂತ ಹೇಗಿದೆ. ಅದನ್ನ ಸಂಸ್ಕೃತದಲ್ಲಿ ಬೇರೆ ಹೆಸರಿನಿಂದ ಕರೆದಿದ್ದಾರೆ. ಚಿಕ್ಕ ಅಂತಂದ್ರೆ ಕನ್ನಡದ ಶಬ್ದ, ಸಂಸ್ಕೃತದಲ್ಲಿ ಬೇರೆ ಶಬ್ದ ಇದೆ, ಒಮ್ಮೆಲೆ ನೆನಪು ಬರ್ತಿಲ್ಲ. ಹೀಗೆ ಇವರೊಂದು ಇಬ್ಬರು ಮೂರು ಜನ ಆ ಗೋಪಾಲಕರಲ್ಲಿ ಕೆಲವು ಪ್ರಸಿದ್ಧವಾದಂಥ ಹೆಸರುಗಳು. ಅವರೇನಂದ್ರು, ಇಲ್ಲೇ ಸಮೀಪದಲ್ಲಿ ಒಂದು ದೊಡ್ಡ ಅರಣ್ಯ ಇದೆ, ಅಲ್ಲಿ ಬೇಕಾದಷ್ಟು ತಾಳೆ ಗಿಡಗಳಿವೆ. ಆ ತಾಳೆ ಗಿಡಗಳಲ್ಲಿ ಬೇಕಾದಷ್ಟು ಹಣ್ಣುಗಳಿವೆ, ಬಹಳ ಸುಮಧುರವಾದಂಥ ಹಣ್ಣುಗಳು. ಅದರ ಸುಗಂಧ ಎಲ್ಲಾ ಕಡೆ ಬರ್ತಾ ಇದೆ. ಆದರೆ ಅಲ್ಲಿ ಹೋಗಿ ಆ ಹಣ್ಣುಗಳನ್ನ ತಿನ್ನುವಂಥ ಭಾಗ್ಯ ನಮಗಿಲ್ಲ. ಯಾಕಂದ್ರೆ ಒಬ್ಬ ದೈತ್ಯ ಕತ್ತೆಯ ರೂಪದಿಂದ ಅಲ್ಲಿದ್ದಾನೆ. ಕತ್ತೆಯ ರೂಪದಿಂದ ಅಲ್ಲಿದ್ದು ತನ್ನ ಪರಿವಾರದೊಂದಿಗೆ ಅಲ್ಲಿಗೆ ಬರುವಂಥ ಎಲ್ಲರನ್ನೂ ಆತ ಸಂಹಾರ ಮಾಡ್ತಾನೆ. ಹಾಗಾಗಿ ಯಾರಿಗೂ ಅಲ್ಲಿ ಹೋಗುವಂಥ ಧೈರ್ಯವೇ ಇಲ್ಲ. ಬೇರೆ ಪಶುಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ಜನರಿಗಾಗಲಿ ಯಾರಿಗೂ ಕೂಡ ಅಲ್ಲಿ ಹೋಗುವಂಥ ಧೈರ್ಯವೇ ಇಲ್ಲ. ಇಷ್ಟು ತನಕ ಅವನು ಎಷ್ಟು ಜನ ರಾಕ್ಷಸರನ್ನು ತಿಂದು ಹಾಕಿದಾನೆ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ. ಹಾಗಾಗಿ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಆ ವಾಸೆಯನ್ನು, ಆ ಸುಗಂಧವನ್ನು ಕೂಡ ನಮಗೆ ತಡ್ಕೊಳಕ್ಕಾಗ್ತಿಲ್ಲ. ಹೋಗಿ ಅದನ್ನು ಭಕ್ಷಣೆ ಮಾಡಲೇಬೇಕು ಅನ್ನುವಂಥ ಒತ್ತಡ ನಮಗೆ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಹಾಗಾಗಿ ನಮ್ಗೆ ಏನಾದರೂ ಮಾಡಿ ನೀವಿಬ್ರು ಕೂಡ ಆ ತಾಳ ಫಲಗಳನ್ನು ತಿನ್ನಿಸಿರಿ. ನಮ್ಮ ಈ ಅಪೇಕ್ಷೆ ಏನು ಬಂದಿದೆ, ನಮ್ಮ ಮನಸ್ಸಿಗೆ ಏನು ಅಪೇಕ್ಷೆ ಬಂದಿದೆ, ಇದು ನೀವು ಉಚಿತ ಅಂತ ಕಂಡ್ರೆ ನಮ್ಮ ಮನೋರಥವನ್ನು ಈಡೇರಿಸಿರಿ ಅಂತ ಅವರಿಬ್ಬರು, ಕೆಲವು ಸ್ನೇಹಿತರು ಬಲರಾಮ ಮತ್ತು ಕೃಷ್ಣರನ್ನ ಪ್ರಾರ್ಥನೆ ಮಾಡಿದ್ರು. ಹೀಗೆ ಪ್ರಾರ್ಥನೆ ಮಾಡಿದ ಬಳಿಕ ಎಲ್ಲ ಗೋಪಾಲಕರು ಮತ್ತು ಬಲರಾಮ, ಕೃಷ್ಣ ಎಲ್ಲರೂ ಕೂಡ ಆ ತಾಳವನದ ಸಮೀಪಕ್ಕೆ ಬಂದರು. ತಾಳವನದ ಸಮೀಪಕ್ಕೆ ಬಂದ ಕೂಡಲೇ ಈ ಬಲರಾಮ ಕೃಷ್ಣರ ಸುಳಿವನ್ನ ಆ ರಾಕ್ಷಸ ದೂರದಿಂದಲೇ ಗ್ರಹಿಸಿದ. ದೂರದಿಂದಲೇ ಇವರು ಬಂದದ್ದನ್ನು ಗ್ರಹಿಸಿ ಆತ ಕತ್ತೆಯ ರೂಪದಿಂದ ಧಾವಿಸಿ ಬಂದ ಈ ಬಲರಾಮ ಕೃಷ್ಣ ಇವರ ಕಡೆ. ಬಲರಾಮನ ಮುಂದೆ ಆತ ನಿಂತು ಹಿಮ್ಮುಖವಾಗಿ ನಿಂತ. ಯಾಕೆಂದ್ರೆ ಅವನು ಸಿಟ್ಟೆ ಏನು ಬಂದಿತ್ತು ಅಂದ್ರೆ, ಈ ಬಲರಾಮ ಅಲ್ಲಿ ಹೋದವನೇ ಮೊದಲು ಒಂದೆರಡು ತಾಳ ವೃಕ್ಷಗಳನ್ನ ಬಲವಾಗಿ ಹಿಡಿದು ಅಲುಗಾಡಿಸಿದ್ದ. ಒಂದು ಚಿಕ್ಕ ಆನೆ ಮರಿಯಂತೆ ಆ ತಾಳ ವೃಕ್ಷಗಳನ್ನ ಅಲುಗಾಡಿಸುತ್ತ ಆ ತಾಳ ವೃಕ್ಷಗಳಿಂದ ಅನೇಕ ತಾಳ ಫಲಗಳು ಕೆಳಗೆ ಬಿದ್ದಿದ್ದವು. ಹೀಗೆ ಕೆಳಗೆ ಬಿದ್ದಾಗ ಅವುಗಳನ್ನ, ಆ ಶಬ್ದವನ್ನು ಕೇಳಿ ಆ ಧೇನುಕಾಸುರ ಅಲ್ಲಿ ಓಡಿ ಬಂದ. ಹೆಸರು ಧೇನುಕ ಅಂತೇಳಿ, ಆದ್ರೆ ಆತ ಇದ್ದದ್ದು ಕಪ್ಪೆಯ ರೂಪದಲ್ಲಿ. ಬಲರಾಮನ ಮುಂದೆ ನಿಂತು ತನ್ನ ಹಿಂಬದಿಯ ಎರಡೂ ಕಾಲುಗಳಿಂದ ಬಲರಾಮನ ಎದೆಗೆ ಜೋರಾಗಿ ಒದ್ದ. ಕತ್ತೆಯಂತೆ ಜೋರಾಗಿ ಕಿರಿಚಾಡ್ತ. ಇದಲ್ಲದೆ ಮತ್ತೊಂದು ಎರಡು ಸರಿ ಬಲರಾಮನ ಒದ್ದ. ಇದರಿಂದ ಕುಪಿತನಾಗಿ ಬಲರಾಮ ಒಂದೇ ಕೈಯಿಂದ ಆ ಬಲರಾಮನ ಎರಡೂ ಹಿಂದಿನ ಕಾಲುಗಳನ್ನ ತನ್ನ ಕೈಯಲ್ಲಿ ಹಿಡಿದು ಅವನನ್ನು ಜೋರಾಗಿ ತಿರುಗಿಸಿ ಆ ತಾಳೆ ಮರಗಳೇನಿತ್ತು ಆ ಮರಗಳ ಮೇಲೆ ಬಿಸಾಕಿದ. ಹಾಗೆ 4-6 ಬಾರಿ ಆ ರಾಕ್ಷಸನನ್ನು ತಿರುಗಿಸುವಾಗಲೇ ಅದರ ವೇಗಕ್ಕೆ ಆ ರಾಕ್ಷಸನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅವನು ಹೋಗಿ ಬಿದ್ದ ಮೇಲೆ ಆ ತಾಳೆ ಗಿಡದ ಮೇಲೆ ಅವನು ಬಿದ್ದಲ್ಲ. ಆ ಬಿದ್ದದ ರಭಸಕ್ಕೆ ಎಷ್ಟೋ ತಾಳೆ ಗರಿಗಳು ಮತ್ತು ಫಲಗಳೆಲ್ಲವೂ ಕೂಡ ಕೆಳಗೆ ಬಿದ್ದು. ಒಂದು ತಾಳೆ ಗಿಡ ಅವನ ರಭಸವನ್ನು ತಾಳಾದ್ರೆ ಕೆಳಗೆ ಬಿತ್ತು. ಅದು ಬಿದ್ದಿದ್ದು ನೋಡಿ ಅದರ ಆಘಾತವನ್ನು ತಾಳದೆ ಮತ್ತೊಂದು ತಾಳ ವೃಕ್ಷ ಕೆಳಗೆ ಬಿತ್ತು. ಹೀಗೆ 100 ತಾಳ ವೃಕ್ಷಗಳೆಲ್ಲವೂ ಕೂಡ
ರಾಕ್ಷಸನ ಆಘಾತವನ್ನು ತಾಳದೆ, ರಾಕ್ಷಸನ ಶರೀರದ ಪತನದ ಆಘಾತವನ್ನು ತಾಳದೆ ಒಂದರಂತೂ ಒಂದು ಕೆಳಗೆ ಉರುಳಿದವು. ಇದನ್ನೆಲ್ಲ ನೋಡಿ ಗೋಪಾಲ ಬಾಲಕರಲ್ಲಿ ಕೂಡ ಬಹಳ ಸಂತೋಷ ಅನಿಸ್ತು. ಅವರು ಬಲರಾಮನ ಪರಾಕ್ರಮವನ್ನು ಹೊಗಳಿದರು. ತಮ್ಮ ನಾಯಕ ಸತ್ತು ಹೋದನ್ನು ನೋಡಿ ಆ ಧೇನುಕಾಸುರನ 106 ಅನುಚರರಿದ್ರು. ಅವರು ಎಲ್ಲ ಕತ್ತೆ ರೂಪದಿಂದ ಇದ್ರು. ಕತ್ತೆ ರೂಪದಿಂದ ಇದ್ದಂತಹ ಎಲ್ಲ ಅನುಚರರು ಕೂಡ ಈ ಬಲರಾಮ ಕೃಷ್ಣರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬಂದರು. ಕೃಷ್ಣ ಬಲರಾಮ ಇಬ್ಬರು ಕೂಡ ಆ ಕತ್ತೆಗಳ ಹಿಂಗಾಲುಗಳನ್ನ ಹಿಡಿದು ಒಬ್ಬರಾದಂತ ಒಬ್ಬರನ್ನ ಆ ರಾಕ್ಷಸರನ್ನು ತಿರುಗಿಸಿ ಆ ತಾಳ ಗಿಡದ ಮೇಲೆ ಎಸೆದರು. ಹೀಗೆ ಆ 106 ರಾಕ್ಷಸರು ಎಲ್ಲರೂ ಕೂಡ ತಾಳ ಗಿಡದ ಮೇಲೆ ಬಿದ್ದಾಗ ಅವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಂಡು ಆ ಇಡೀ ರಾಕ್ಷಸ ಕುಲ ಏನಿತ್ತು, ಕತ್ತೆಯ ರೂಪದ ರಾಕ್ಷಸ ಕುಲ, ಅವರೆಲ್ಲರೂ ಕೂಡ ನಾಮಾವಶೇಷರಾದರು. ಆ ಧೇನುಕಾಸುರ ಯಾರು ಅವನು ಅಂತಂದ್ರೆ ದುಷ್ಟನಾದಂತ ಒಬ್ಬ ರಾಕ್ಷಸ. ಅವನಿಗೆ ಗಣಪತಿಯ ವರ ಇತ್ತು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆ ಮಾಹಿತಿಯನ್ನು ನಾವು ನೋಡ್ತೇವೆ. ಗಣಪತಿಯ ವರ ಇತ್ತು, ಹಾಗಾಗಿ ಅವನು ಮಹಾ ದುರಹಂಕಾರಿಯಾಗಿದ್ದ, ಇತರರಿಗೆ ಅವಧ್ಯನೂ ಕೂಡ ಆಗಿದ್ದ. ಆ ಎಲ್ಲ ಕತ್ತೆಯ ರೂಪದ ರಾಕ್ಷಸರನ್ನ ಬಲರಾಮ ಮತ್ತು ಕೃಷ್ಣರು ಸಂಹಾರ ಮಾಡಿ ಆ ಇಡೀ ಪ್ರದೇಶವನ್ನ ಆ ರಾಕ್ಷಸರ ಹಾವಳಿಯಿಂದ ಮುಕ್ತವನ್ನಾಗಿ ಮಾಡಿ ತಮ್ಮ ಹಿಂಬಾಲಕರಾದಂತಹ ಗೋಪಾಲಕರಿಗೆ ಬೇಕಾದಷ್ಟು ತಾಳ ಫಲಗಳನ್ನ ಆ ಬಲರಾಮ ಮತ್ತು ಕೃಷ್ಣರು ತಿನ್ನಿಸಿದರು ಅನ್ನುವಲ್ಲಿಗೆ ಆ ಧೇನುಕಾಸುರನ ಒರೆಯ ಕಥೆ ಮುಗಿದಿದೆ. ಆ ಬಳಿಕ ಇರುವಂತಹದ್ದು ಪ್ರಲಂಬಾಸುರ. ಅಲ್ಲಿ ಯಾವುದಿದೆ ನೋಡ್ರಿ, ಪ್ರಲಂಬಂದು ಅಲ್ಲೇ ಸಾಯಂಕಾಲ ಹೊತ್ತು ಅಲ್ಲೇ ಉಳಿದ್ರು. ಸರಿ, ಅದಾದ ಬಳಿಕ ಇರುವಂತಹ ಕಥೆ ಅಂದ್ರೆ ಪ್ರಲಂಬಾಸುರನ ಕಥೆ. ಆ ಪ್ರಲಂಬಾಸುರನ ಕಥೆ ಏನಂತಂದ್ರೆ ಈ ಗೋಪಾಲ ಬಾಲಕರು ಮತ್ತು ಬಲರಾಮಕೃಷ್ಣ ಇವರೆಲ್ಲರೂ ಕೂಡ ಅವರು ಮೇಲಿನ ಮೇಲೆ ಒಂದು ಆಟವನ್ನು ಆಡ್ತಿದ್ರು. ಎರಡೆರಡು ಗುಂಪು ಮಾಡ್ಕೊಳ್ತಿದ್ರು ಅವರು. ಬಲರಾಮನ ಒಂದು ಪಕ್ಷ, ಕೃಷ್ಣನ ಒಂದು ಪಕ್ಷ, ಹೀಗೆ ಪಕ್ಷ ಮಾಡಿಕೊಂಡು ಎರಡೆರಡು ಪಾರ್ಟಿಗಳನ್ನು ಮಾಡಿಕೊಂಡು ತಮ್ಮಲ್ಲೇ ಗುಂಪುಗಳನ್ನು ಮಾಡಿಕೊಂಡು ಅವರು ಒಂದು ಆಟವನ್ನು ಆಡ್ತಿದ್ರು. ಏನ್ ಆಟ ಆಡ್ತಿದ್ರು ಅಂದ್ರೆ, ಈ ಗುಂಪಿನಲ್ಲಿರುವಂತಹ ಒಬ್ಬ ಆ ಗುಂಪಿನಲ್ಲಿರುವಂತಹವನ್ನ ಒಬ್ಬನ್ನು ಹೆಗಲ ಮೇಲೆ ಹೊತ್ತು ಅವರಿಬ್ರು ಕೂಡ ಜೊತೆ ಜೊತೆಯಾಗಿ ಓಡ್ಬೇಕು. ಯಾರು ಸೋಲ್ತಾರಲ್ಲ, ಇಬ್ಬರು ಜೊತೆಯಾಗಿ ಓಡಿದಾಗ ಯಾರೊಬ್ರು ಸೋಲ್ತಾರಲ್ಲ, ಸೋತವನು ಗೆದ್ದವನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಅದಕ್ಕೆ ಶಿಕ್ಷೆಯಾಗಿ, ಸೋತದಕ್ಕೆ ಶಿಕ್ಷೆಯಾಗಿ ಸೋತವನು ಗೆದ್ದವನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಒಂದು ನಿರ್ದಿಷ್ಟವಾದಂತಹ ಸ್ಥಳದಿಂದ ಇನ್ನೊಂದು ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ಅವನನ್ನು ಹೊತ್ಕೊಂಡು ಹೋಗ್ಬೇಕು ಅಂತ ಹೀಗೊಂದು ಅವರು ಆಟವನ್ನು ಮೇಲಿಂದ ಮೇಲೆ ಆಡ್ತಿದ್ರು. ಅದು ಇನ್ನೊಂದು ಸ್ಥಳ ಯಾವುದಂದ್ರೆ ಭಾಂಡೀರ ವಟ ಅಂತ ಹೇಳಿ, ದೊಡ್ಡ ಭಾಂಡೀರ ಎಂಬ ಹೆಸರಿನ ಒಂದು ದೊಡ್ಡ ಆಲದ ಗಿಡ ಅಲ್ಲಿತ್ತು, ಬಹಳ ವಿಸ್ತಾರವಾದಂತಹ ಆಲದ ಗಿಡ. ಆ ಆಲದ ಗಿಡದ ತನಕ ಓಡಬೇಕು ಅಂತ ಹೀಗೆ ಅವರಲ್ಲಿ ಒಂದು ಒಪ್ಪಂದ ಇರ್ತಿತ್ತು. ಇಂಥ ಆಟವನ್ನು ಅವರು ಮೇಲಿನ ಮೇಲೆ ಆಡ್ತಾ ಇದ್ರು, ಬಲರಾಮ ಕೃಷ್ಣ ಇವರೆಲ್ಲರೂ ಕೂಡ. ಓಡುವುದು ಕಥೆ ಈ ಭಾಗವತದಲ್ಲಿ ಹೀಗಿದೆ. ಹರಿವಂಶದಲ್ಲಿ ಬಂದಿರುವಂತ ಕಥೆ ಏನಿದೆ ಅಂದ್ರೆ, ಅವರು ಹರಿಣಾ ಕ್ರೀಡಾ ಅಂತ ಒಂದು ಆಟವನ್ನು ಆಡ್ತಿದ್ರು ಅಂತ ಕಥೆ ಇದೆ. ಹರಿಣಾ ಕ್ರೀಡಾ ಅಂದ್ರೆ ಹೇಗಂದ್ರೆ, ಯಥಾವತ್ತಾಗಿ ಅದೇ ಎರಡು ಪಕ್ಷಗಳು, ಬಲರಾಮ ಮತ್ತು ಕೃಷ್ಣನ ಎರಡು ಪಕ್ಷಗಳು. ಈ ಭಾಗವತದಲ್ಲಿ ಬರುವಂತೆ ಇಬ್ರು ಜೊತೆ ಜೊತೆಯಾಗಿ ಓಡಬೇಕು ಅಂತ ಇದೆ. ಆದ್ರೆ ಹರಿಣಾ ಕ್ರೀಡನ ಅಂತ ಈ ಹರಿವಂಶದಲ್ಲಿ ಏನು ವರ್ಣನೆ ಇದೆ, ಅದ್ರ ಪ್ರಕಾರ ಓಡೋದಿಲ್ಲ, ಕುಪ್ಪಳಿಸ್ಬೇಕು. ಜಿಂಕೆ ಹೇಗೆ ಕುಪ್ಪಳಿಸ್ತದಲ್ಲ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕುಪ್ಪಳಿಸ್ತದಲ್ಲ, ಎರಡೂ ಕಾಲುಗಳಿಂದ ಒಟ್ಟಿಗೆ ಜಿಗಿಬೇಕು, ಕುಪ್ಪಳಿಸ್ಬೇಕು. ಹಾಗೆ ಕುಪ್ಪಳಿಸ್ತಾ ಹೋಗಬೇಕು. ಯಾರು ಗೆಲ್ಲುತ್ತಾರೆ ಆ ಗೆದ್ದವರನ್ನ ಸೋತವರು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಅಲ್ಲಿ ತನಕ ಹೋಗಬೇಕು, ಅವ್ರಿಗೊಂದು ಸವಾರಿ ಮಾಡಿಸ್ಬೇಕು. ಹೀಗೆ ಅವರಲ್ಲಿ ಒಂದು ಸ್ಪರ್ಧೆ ಇತ್ತು. ಹರಿವಂಶದಲ್ಲಿ ಹರಿಣಾ ಕ್ರೀಡನ, ಹರಿಣ ಅಂದ್ರೆ ಜಿಂಕೆ, ಆ ಜಿಂಕೆಯಂತೆ ಓಡುವಂತ ಕ್ರಿಯೆ ಅಂತ ಹರಿವಂಶದಲ್ಲಿದೆ. ಭಾಗವತದಲ್ಲಿರುವಂತೆ ಓಡುವುದು ಅಂತ ಅಷ್ಟೇ ಇದೆ. ಹೀಗೆ ಅವರು ಆಟವನ್ನು ಆಡ್ತಿದ್ದಾಗ ಅಲ್ಲಿಗೆ ಪ್ರಲಂಬ ಎಂಬ ಹೆಸರಿನ ಒಬ್ಬ ರಾಕ್ಷಸ ಇದ್ದ. ಅವನು ಅಲ್ಲಿಗೆ ಬಂದ. ಅವನು ಕೂಡ ಒಂದು ಗೋಪಾಲ ಬಾಲಕನ ವೇಷವನ್ನೇ ಧರಿಸಿ ಇವ್ರ ನಡುವೆ ಸೇರ್ಕೊಂಡ. ಇವನು ಗೋಪಾಲ ಬಾಲಕರು ಅವನ ದುರುದ್ದೇಶವನ್ನು ತಿಳಿಯದೆ, ಅವನು ನಮ್ಮಲ್ಲಿ ಒಬ್ಬ ಸ್ನೇಹಿತವನಿರ್ಬೇಕು ಅಥವಾ ಪಕ್ಕದವನು ಯಾರೋ ಪಕ್ಕದ ಹಳ್ಳಿಯವನಿದ್ದಿರ್ಬೇಕು ಅಂತ ತಿಳ್ಕೊಂಡು ಅವನ ಸಮೀಪದಲ್ಲಿ ಅವರು ಸೇರಿಸ್ಕೊಂಡ್ರು. ಆದ್ರೆ ಕೃಷ್ಣನಿಗೆ
ಇವನು ಬಂದವನು ಯಾರು, ಅವನ ದುರುದ್ದೇಶ ಏನು ಅಂತದೆಲ್ಲ ಗೊತ್ತಿತ್ತು. ಆದ್ರೂ ಕೂಡ ತನ್ನ ತಿಳುವಳಿಕೆಯನ್ನು ಕೃಷ್ಣ ತೋರ್ಪಡಿಸಲಿಲ್ಲ. ಅವನನ್ನ ಸ್ನೇಹದಿಂದ ಸ್ವಾಗತ ಮಾಡಿದ. ಹೀಗೆ ಅವರಲ್ಲಿ ಆ ಆಟ ಮುಂದುವರಿಯಿತು. ರಾಮ ಮತ್ತು ಕೃಷ್ಣ, ಬಲರಾಮ ಮತ್ತು ಕೃಷ್ಣ ಇಬ್ಬರನ್ನು ಕೂಡ ಅಪಹಾರ ಮಾಡಿಕೊಂಡು ಅಲ್ಲಿಂದ ಓಡಿಬಿಡಬೇಕು ಅಂತ ಅವನಿಗೆ ಒಂದು ಆಲೋಚನೆಯಿಂದ ಕಾಯ್ತಾ ಇದ್ದಾನೆ ಆ ರಾಕ್ಷಸ. ಭಾಗವತದಲ್ಲಿ ಮತ್ತು ಹರಿವಂಶದಲ್ಲಿ ಸ್ವಲ್ಪ ಕಥೆಗಳಿಗೆ ವ್ಯತ್ಯಾಸ ಇದೆ. ಒಂದು ಕಡೆ ಬಲರಾಮನ ಪಕ್ಷದವರು ಗೆದ್ರು ಅಂತಿದೆ, ಮತ್ತೊಂದು ಕಡೆ ಕೃಷ್ಣನ ಪಕ್ಷದವರು ಗೆದ್ರು ಅಂತಿದೆ. ಕೃಷ್ಣ ಸುಧಾಮ ಇವರಿಬ್ಬರು ಓಡ್ಲಿಕ್ಕೆ ಶುರು ಮಾಡಿದ್ರು, ಅಥವಾ ಆ ಜಿಂಕೆಯಂತೆ ಕುಪ್ಪಳಿಸಲಿಕ್ಕೆ ಶುರು ಮಾಡಿದ್ರು. ಕೃಷ್ಣ ಗೆದ್ದ ಅಂತ ಒಂದು ಕಡೆ ಇದೆ. ಕೃಷ್ಣ ಗೆದ್ದಾಗ ಈ ಶ್ರೀರಾಮ ಅವನ ಸ್ನೇಹಿತ, ಆ ಶ್ರೀರಾಮ ಕೃಷ್ಣನನ್ನ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಅಲ್ಲಿ ತನಕ ಹೋಗಬೇಕು ಅಂತ ಒಂದು ಕಡೆ ಕಥೆ ಇದೆ. ಮತ್ತೊಂದು ಕಡೆ ಕಥೆ ಇರೋದು ಏನಂತಂದ್ರೆ, ಕೃಷ್ಣನೇ ಸೋತಂತ ಕೃಷ್ಣ ಶ್ರೀರಾಮನನ್ನು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡ ಅಂತ ಭಾಗವತದಲ್ಲಿದೆ. ಹರಿವಂಶದಲ್ಲಿರುವಂತೆ ಶ್ರೀಕೃಷ್ಣನೇ ಗೆದ್ದ, ಶ್ರೀಕೃಷ್ಣ ಮುಂದಾಗಿ ಹೋದ ಅವನು ಗೆದ್ದ, ಶ್ರೀರಾಮನನ್ನು ಸೋಲಿಸಿದ. ಹಾಗೆ ಬಲರಾಮ ಪ್ರಲಂಬರನ್ನು ಸೋಲಿಸಿದ. ಅವರವರಲ್ಲಿ ಗುಂಪುಗಳಾಗಿತ್ತು ಅಂತ ಹೇಳಿದ್ರು, ಬಲರಾಮ ಮತ್ತು ಕೃಷ್ಣನ ಗುಂಪು. ಈ ಪ್ರಲಂಬ ಕೃಷ್ಣನ ಗುಂಪಿನಲ್ಲಿದ್ದ, ಆ ಶ್ರೀರಾಮ ಬಲರಾಮನ ಗುಂಪಿನಲ್ಲಿದ್ದ. ಆ ಗುಂಪಿನಲ್ಲಿದ್ದವನೊಬ್ಬ, ಈ ಗುಂಪಿನಲ್ಲಿದ್ದವನೊಬ್ಬ, ಇಬ್ರು ಪರಸ್ಪರ ಜೊತೆಯಾಗಿ ಓಡಬೇಕು ಅಥವಾ ಜಿಂಕೆ ಅಂತ ಕುಪ್ಪಳಿಸಬೇಕು ಅಂತ ಅಲ್ಲಿ ಸ್ಪರ್ಧೆ ಇತ್ತು. ಕೃಷ್ಣನ ಗುಂಪಿನಲ್ಲಿದ್ದಂತಹ ಈ ಕೃಷ್ಣ ಮತ್ತು ಆ ಬಲರಾಮನ ಗುಂಪಿನಲ್ಲಿದ್ದ ಶ್ರೀರಾಮ ಇವರಿಬ್ಬರು ಸ್ಪರ್ಧೆ ಮಾಡಿದಾಗ ಕೃಷ್ಣನೇ ಗೆದ್ದ ಅಂತ ಹರಿವಂಶ ವರ್ಣನೆ ಮಾಡ್ತದೆ. ಕೃಷ್ಣ ಸೋತ ಅಂತ ಹೇಳಿ ಭಾಗವತ ವರ್ಣನೆ ಮಾಡ್ತದೆ. ಅಂತ ಸೋತವರು ಗೆದ್ದವರನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗಬೇಕು ಅಂತ. ಕೃಷ್ಣನ ಪಕ್ಷದಲ್ಲಿ ಪ್ರಲಂಬಾಸುರ ಸೇರ್ಕೊಂಡಿದ್ದ. ಪ್ರಲಂಬಾಸುರ ತಾನೊಬ್ಬ ಗೋಪಾಲಕನ ರೂಪದಿಂದ ಬಂದು ಸೇರ್ಕೊಂಡಿದ್ದಲ್ಲ, ಅವನು ಕೃಷ್ಣನ ಪಕ್ಷದಲ್ಲಿ ಸೇರ್ಕೊಂಡಿದ್ದ. ಈ ಪ್ರಲಂಬಾಸುರ ಮತ್ತು ಬಲರಾಮ ಇಬ್ಬರು ಜೊತೆಯಾಗಿ ಓಡಿದಾಗ ಆ ಬಲರಾಮ ಪ್ರಲಂಬಾಸುರನನ್ನು ಸೋಲಿಸಿದ. ಅದೇ ಒಪ್ಪಂದದ ಪ್ರಕಾರ ಅವರು ಪರಸ್ಪರ ಹೊತ್ಕೊಂಡು ಓಡಾಡಬೇಕಾಯಿತು ಅಂತ ಎಲ್ಲ ಕಥೆ ಇದೆ. ಈ ಬಲರಾಮ ಪ್ರಲಂಬಾಸುರನನ್ನು ಸೋಲಿಸಿದಾಗ ಆ ಪ್ರಲಂಬಾಸುರ ಏನ್ ಮಾಡಬೇಕಾಯ್ತು, ಬಲರಾಮನನ್ನು ಆ ನಿಯಮದ ಪ್ರಕಾರ, ಆಟದ ಷರತ್ತಿನ ಪ್ರಕಾರ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಓಡಬೇಕಾಯ್ತು. ಹೀಗೆ ಓಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಶ್ರೀರಾಮ ಮತ್ತು ಕೃಷ್ಣ ಅವರಿಬ್ಬರಲ್ಲಿ ಏನು ಸ್ಪರ್ಧೆ ಆಗಿತ್ತಲ್ಲ, ಅಲ್ಲಿ ಸೋತವರು ಗೆದ್ದವರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ನಿರ್ದಿಷ್ಟ ಸ್ಥಳದಿಂದ ಆ ನಿರ್ದಿಷ್ಟ ಮತ್ತೊಂದು ಜಾಗಕ್ಕೆ, ಭಾಂಡೀರಾತೆಯಿಂದ ಆಲದ ಮರ ಇತ್ತು, ಅಲ್ಲಿ ತನಕ ಹೋಗಿ ತಿರುಗಿ ಬಂದರು. ಅವರ ಆಟದ ಸ್ಪರ್ಧೆ ಮುಗಿಯಿತು. ಆಮೇಲೆ ನಡೆದದ್ದು ಬಲರಾಮ ಮತ್ತು ಆ ಪ್ರಲಂಬ ಅನ್ನುವ ಹೆಸರಿನ ರಾಕ್ಷಸರ ನಡುವೆ ಸ್ಪರ್ಧೆ. ಅವ್ರು ಯಾರಿಗೂ ಕೂಡ ನಾವು ಸೋತ್ವಿ ಅಂತವ್ರು ಗೆದ್ರು ಅಂತ ಏನು ಈರ್ಷೆ ಇರಲಿಲ್ಲ. ಕೃಷ್ಣನೇ ಸೋತ್ರು, ಕೃಷ್ಣನೇ ಗೆದ್ರು ಕೂಡ ಬಹಳ ಸಂತೋಷದಿಂದಲೇ ಸೋತವರು ಗೆದ್ದವರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗಿ ಬರ್ತಾ ಇತ್ತು ಅಂತ ಸ್ನೇಹ ಆ ಗೋಪಾಲ ಬಾಲಕರಲ್ಲಿ ಇತ್ತು ಅಂತ ನಾವು ಈ ಕಥೆಯನ್ನು ನೋಡ್ತೀವಿ. ಅದಾದ ಬಳಿಕ ಈ ಪ್ರಲಂಬಾಸುರ ಬಲರಾಮನನ್ನು ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಆತ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಭಾಗವತದಲ್ಲಿ ಬರುವಂತ ಕಥೆ ಏನಂದ್ರೆ, ಈ ಪ್ರಲಂಬಾಸುರ ಬಲರಾಮನ ಹೊತ್ಕೊಂಡು ಓಡಿದ, ಆ ಭಾಂಡೀರ ತನಕ ಹೋಗಿ ತಿರುಗಿ ಬರಬೇಕು ಅಂತ ನಿಯಮ ಇತ್ತಲ್ಲ, ಅವ್ನು ತಿರುಗಿ ಬರಲಿಲ್ಲ. ಅಲ್ಲಿಂದ ಅವನು ಮುಂದೆ ಓಡ್ಲಿಕ್ಕೆ ಶುರು ಮಾಡಿದ. ಅವನನ್ನ ಅಪಹಾರ ಮಾಡ್ಕೊಂಡು ಹೋಗಿಬಿಡ್ಬೇಕು, ಮುಂದೆ ಹೋಗಿ ಅವನನ್ನು ಕೊಂದು ಬಿಡಬೇಕು ಅಂತ ಅವನ ದುಷ್ಟ ಆಲೋಚನೆ ಇತ್ತಲ್ಲ, ಆ ಪ್ರಕಾರ ಅವನು ಅಲ್ಲಿಂದನೂ ಮುಂದೆ ಓಡ್ಲಿಕ್ಕೆ ಶುರು ಮಾಡಿದ. ಹರಿವಂಶದಲ್ಲಿ ಬರುವಂತ ಕಥೆಯ ಪ್ರಕಾರ ಅವನ ಹೆಗಲ ಮೇಲೆ ರಾಕ್ಷಸ ಹೊತ್ಕೊಂಡು ಓಡ್ಲಿಲ್ಲ, ಆಕಾಶಕ್ಕೆ ಹಾರಿದ ಅಂತಿದೆ. ಅಲ್ಲೂ ಹಾಗೆ ಇದ್ದಿರ್ಬೇಕು ನೋಡಿ, ಆ ಪುಸ್ತಕದಲ್ಲಿ ಕೂಡ ಆಕಾಶಕ್ಕೆ ಹಾರಿದ ಅಂತ ನಾವು ಹರಿವಂಶದಲ್ಲಿ ಕಥೆಯನ್ನು ನೋಡ್ತೀವಿ. ಚಂದ್ರನನ್ನ ಧರಿಸಿದಂತ ಮೇಘದಂತೆ ಆ ಪ್ರಲಂಬಾಸುರ ಕಾಣ್ತಿದ್ದ. ಮೇಘ ಕಪ್ಪಾಗಿರ್ತದೆ, ಹಾಗೆ ಪ್ರಲಂಬಾಸುರನು ಕೂಡ ಕಪ್ಪಾಗಿದ್ದ. ಬಲರಾಮ ಚಂದ್ರನಂತೆ ಶುಭ್ರವರ್ಣದವನಾಗಿದ್ದ. ಹಾಗಾಗಿ ಚಂದ್ರನನ್ನು ಧರಿಸಿದಂತೆ ಮೇಘದಂತೆ ಆ ರಾಕ್ಷಸ ಕಾಣ್ತಿದ್ದ. ಹೀಗೆ ಆಕಾಶದಲ್ಲಿ ಸ್ವಲ್ಪ ಸಂಚಾರ ಮಾಡಿದ್ಮೇಲೆ ಆ ಪ್ರಲಂಬಾಸುರನಿಗೆ ಬಲರಾಮನ ಭಾರವನ್ನು ತಾಳ್ಲಿಕ್ಕಾಗಲಿಲ್ಲ. ಹಾಗಾಗಿ ಆ ಪ್ರಲಂಬಾಸುರ ತನ್ನ ಶರೀರವನ್ನು ಮತ್ತಷ್ಟು ಹಿಗ್ಗಿಸಿಕೊಂಡ. ಇಷ್ಟು ಹಿಗ್ಗಿಸಿಕೊಂಡ ಮೇಲೆ ಆ ಬಲರಾಮನಿಗೆ ಸ್ವಲ್ಪ ಭಯ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಈ ವಿಶಾಲಕಾಯನಾದಂತಹ ದುಷ್ಟನಾದಂತಹ ರಾಕ್ಷಸ ನನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಹಾಗಾಗಿ ನಾನು ಏನ್ ಮಾಡಬೇಕು ಅಂತ ಅವನು ಕೃಷ್ಣನನ್ನು ಕೇಳಿದೆ. ಬಲರಾಮ ಭೀತನಾಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ, ನನ್ನನ್ನು ಉಳಿಸು ಅಂತೇಳಿ. ಹೀಗೆ ಉಳಿಸುವಂತ ಪ್ರಾರಂಭ ಮಾಡಿದಾಗ ಆಗ ಕೃಷ್ಣ ಅವನಿಗೆ ಅವನ ಸ್ವರೂಪವನ್ನು ತಿಳಿಸಿದ ಅಂತ ಹರಿವಂಶದಲ್ಲಿದೆ. ನೀನು ಹೆದರಬೇಕಾಗಿಲ್ಲ, ನಿನ್ನನ್ನು ಹೊತ್ಕೊಂಡು ನಿನ್ನನ್ನು ಸಂಹಾರ ಮಾಡಬೇಕು ಅಂತ ದುಷ್ಟ ಆಲೋಚನೆಯಿಂದ ನಿನ್ನನ್ನು ಹೊತ್ಕೊಂಡೇನು ಓಡ್ತಾ ಇದ್ದಾನಿಲ್ಲ, ಅವನೊಬ್ಬ ಕ್ಷುದ್ರನಾದಂತಹ ರಾಕ್ಷಸ. ಅವನ ಶಕ್ತಿಗೆ ನೀನು ಹೆದರಬೇಕಾಗಿಲ್ಲ, ಅವನನ್ನ
ನೀನು ನಿನ್ನ ಶಕ್ತಿಯಿಂದಲೇ ಕೊಂದು ಹಾಕ್ಬಿಡ್ಬೋದು, ನೀನು ಯಾರು ಅಂತನ್ನುವುದೆಲ್ಲ ಆಲೋಚನೆ ಮಾಡು ಅಂತ ಕೃಷ್ಣ ಆ ಬಲರಾಮನಿಗೆ ಅವನ ಸ್ವರೂಪ ಯಾವುದು, ಶೇಷನ ಅವತಾರ ಬಲರಾಮ, ಶೇಷನ ಅವತಾರ ಆದ್ರಿಂದ ನಿನ್ನ ಶಕ್ತಿಯನ್ನು ನೀನು ನೆನಪು ಮಾಡ್ಕೋ ಅಂತ ಅವನು ನೆನಪು ಮಾಡಿದ. ನಿನಗೆ 1000 ಮುಖಗಳಿದ್ದವು, 1000 ಶರೀರಗಳಿದ್ದವು, 1000 ಕಾಲುಗಳಿದ್ದವು. ಇಂಥ ಶರೀರವುಳ್ಳಂಥ ನೀನು ಹಿಂದೆ ದೇವತೆಗಳಿಗೆ ಅನೇಕ ಬಾರಿ ಸಹಾಯ ಮಾಡಿದ್ದಿ, ಅನೇಕ ಯುದ್ಧಗಳಲ್ಲಿ ಗೆದ್ದಿದ್ದಿ ಅಂತ ಕೃಷ್ಣ ಬಲರಾಮನಿಗೆ ಅವನ ಸ್ವರೂಪವನ್ನು ನೆನಪು ಮಾಡಿದ. ಸ್ವರೂಪವನ್ನು ನೆನಪು ಮಾಡಿ ಈಗ ನೀನು ಹೆದರಬೇಕಾಗಿಲ್ಲ, ಬಲಪೂರ್ವಕವಾಗಿ ವಜ್ರಾಯುಧದಂತಹ ನಿಮ್ಮ ಮುಷ್ಟಿಯಿಂದ ಆ ದಾನವನ ಮೇಲೆ, ಪ್ರಳಂಬಾಸುರ ಅಂತ ಅವನ ರಾಕ್ಷಸ ಇದ್ದಾನಲ್ಲ, ಅವನ ತಲೆ ಮೇಲೆ ನೀನು ಪ್ರಹಾರ ಮಾಡು ಅಂತ ಕೃಷ್ಣ ಬಲರಾಮನಿಗೆ ಸೂಚನೆ ಕೊಟ್ಟ, ಅವನ ಸ್ವರೂಪವನ್ನು ತೋರಿಸಿ. ಆದರೆ ಭಾಗವತದಲ್ಲಿ ಕೃಷ್ಣ ಸೂಚನೆ ಮಾಡಿದಂಥ ಕಥೆ ಇಲ್ಲ. ಯಥಾ ಪ್ರಕಾರ ಬಲರಾಮನಿಗೆ ಹೆದರಿಕೆ ಆಯಿತು, ಆದರೆ ಕ್ಷಣ ಮಾತ್ರದಲ್ಲಿ ಅವನು ತನ್ನ ಸ್ವರೂಪ ಏನು ಅಂತ ತಾನಾಗಿ ತಿಳ್ಕೊಂಡು ಧೈರ್ಯವನ್ನು ತಾಳಿ ಆ ಪ್ರಳಂಬಾಸುರನ ನೆತ್ತಿಯ ಮೇಲೆ ಅದು ಪ್ರಹಾರ ಮಾಡಿದ. ಇಂದ್ರ ವಜ್ರಾಯುಧದಿಂದ ಪ್ರಹಾರ ಮಾಡುವಂತೆ ಅವನ ತಲೆಯ ಮೇಲೆ ಪ್ರಹಾರ ಮಾಡಿದ. ಅವನ ತಲೆ ನುಚ್ಚು ನೂರಾಗಿ ಹೋಯಿತು, ಅವನು ಗತಪ್ರಾಣನಾಗಿ ಕೆಳಗೆ ಬಿಟ್ಟ. ಆವಾಗ ಬಲರಾಮನ ಪರಾಕ್ರಮವನ್ನು ನೋಡಿ ಈ ಗೋಪಾಲ ಬಾಲಕರಿಗೂ ಕೂಡ ಬಹಳ ಆಶ್ಚರ್ಯ ಆಯಿತು. ಅವರು ಬಲರಾಮನ ಸ್ತೋತ್ರ ಮಾಡಿದಿರುವಂತ ಕಥೆಯನ್ನು ನಾವು ನೋಡ್ತೇವೆ. ಅದರಂತೆ ದೇವತೆಗಳು ಕೂಡ ಆಕಾಶದಲ್ಲಿ ನೋಡ್ತಾ ಇದ್ರಲ್ಲ, ಪ್ರತಿಯೊಬ್ಬ ರಾಕ್ಷಸನ ಸಂಹಾರ ಆದ ಬಳಿಕೂ ಕೂಡ ಅದನ್ನು ಅವರು ಸಂತೋಷದಿಂದ ಆಚರಣೆ ಮಾಡ್ತಿದ್ರು. ಎಲ್ಲ ದೇವತೆಗಳು ಅವರು ಬಲರಾಮನಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಆಶೀರ್ವಾದವನ್ನು ಮಾಡಿದ್ರು, ಅವನು ಪರಾಕ್ರಮವನ್ನು ಹೊಗಳಿದ್ರು. ಬಾಲಕನಾಗಿದ್ರು ಕೂಡ ಮಹಾಪರಾಕ್ರಮವನ್ನು ಇವನು ತೋರಿಸಿದ್ದಾನೆ. ಬಲೇನಾಯಂ ಹತೋ ದೈತ್ಯ ಬಾಲೇನ ಅತ್ಯುಷ್ಟ ಕರ್ಮಣ ಅಂತ ದೇವತೆಗಳು ಹೊಗಳಿದ್ರು. ಬಲದೇವೇತಿ ನಾಮಸ್ಯ ದೇವೈರುಕ್ತಂ ದಿವಿಸ್ಥಿತೈ ಬಲಂ ತು ದೇವದೇವಸ್ಯ ತದಾ ಭೂಮಿ ಜನಾವಿದುಹು. ಇವನಿಗೆ ಬಲರಾಮ ಅಂತ ಹೆಸರಿಟ್ಟಿದ್ದು ಸಾರ್ಥಕ ಆಯಿತು ಅಂತ ದೇವತೆಗಳು ಅವನು ಕೊಂಡಾಡಿದ್ರು. ಆ ಭೂಮಿಯಲ್ಲಿದ್ದಂತಹ ಜನರು ಕೂಡ, ಗೋಪಾಲ ಬಾಲಕ ಮೊದಲಾದ ಜನರು ಕೂಡ ಆ ಬಲರಾಮನಲ್ಲಿದ್ದಂತಹ ನಿಜವಾದ ಶಕ್ತಿಯನ್ನ ಆವತ್ತು ಅರಿತುಕೊಂಡ್ರು. ಸಂಕರ್ಷಣ ಅಂತ ಅವನಿಗೆ ಹೆಸರು ಮೂಲವಾಗಿ ಇಟ್ಟಿದ್ದ ಹೆಸರು. ಯಾಕಂತಂದ್ರೆ ಅವನು ಮೊದಲು ದೇವಕಿಯ ಗರ್ಭದಲ್ಲಿದ್ದ. ದೇವಕಿಯ ಗರ್ಭದಲ್ಲಿದ್ದವನನ್ನ ದುರ್ಗೆ ತೆಗೆದುಕೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿಟ್ಟಿದ್ಲು. ಹಾಗಾಗಿ ಕರ್ಷಣ ಮಾಡಿದ್ರಿಂದ, ಎಳೆದಿದ್ದರಿಂದ ಅವನಿಗೆ ಸಂಕರ್ಷಣ ಅಂತ ಹೆಸರಿತ್ತು. ಬಲರಾಮ ಅಂತ ಮತ್ತೊಂದು ಹೆಸರಿತ್ತು. ರಾಮ ಅಂದ್ರೆ ಬಹಳ ಸುಂದರನಾದವನು, ಎಲ್ಲರ ಮನಸ್ಸಿಗೆ ಸಂತೋಷ ಕೊಡುವನಾದ್ರಿಂದ ಬಲರಾಮ ಅಂತ ಹೆಸರಿತ್ತು. ಬಲಭದ್ರ ಅಂತ ಹೆಸರು ಯಾಕಂದ್ರೆ ಬಲಿಷ್ಠನಾದ್ರಿಂದ, ಶಕ್ತಿಶಾಲಿ ಆದ್ರಿಂದ ಅವನಿಗೆ ಬಲಭದ್ರ ಅಂತ ಕೂಡ ಹೆಸರಿತ್ತು ಅಂತ ನಾವು ಹಿಂದೆ ಆ ಹೆಸರುಗಳನ್ನು ನೋಡಿದ್ವಿ. ಹೀಗೆ ಎಲ್ಲರೂ ಕೂಡ ಅವನ ಪರಾಕ್ರಮವನ್ನು ಪ್ರಶಂಸೆ ಮಾಡಿದ್ರು. ಹೀಗೆ ಪ್ರಳಂಬಾಸುರ ಮತ್ತು ಧೇನುಕಾಸುರ ಇವರಿಬ್ಬರ ವಧೆ ಬಳಿಕ ಮುಂದೆ ಇರುವಂತಹ ಕಥೆ ಏನಂದ್ರೆ, ದಾವಾಗ್ನಿಯ ಕಾಡ್ಗಿಚ್ಚಿನ ಶಮನ, ಮತ್ತೊಂದು ಕಾಡ್ಗಿಚ್ಚಿನ ಶಮನ, 2ನೇ ಬಾರಿ ಕಾಡ್ಗಿಚ್ಚಿನ ಶಮನ ಇದೆ ಅಂತ ಹೇಳಿದ್ದೆ. ಹರಿವಂಶದಲ್ಲಿ ಕಾಡ್ಗಿಚ್ಚಿನ ಶಮನದ ಬಗ್ಗೆ ಕಥೆಯೇ ಇಲ್ಲ. 2 ಬಾರಿ ಕಾಡ್ಗಿಚ್ಚನ್ನು ಕೃಷ್ಣ ಶಮನ ಮಾಡಿ ವೃಂದಾವನವನವನ್ನು ಮತ್ತು ಎಲ್ಲ ದನಕರುಗಳನ್ನ ಮತ್ತು ಗೋಪಾಲ ಬಾಲಕರನ್ನು ರಕ್ಷಿಸಿದ ಅನ್ನೋ ಕಥೆ ಕೇವಲ ಭಾಗವತ ಮತ್ತು ಶಾಸ್ತ್ರ ನಿರ್ಣಯದಲ್ಲಿ ಬರ್ತದೆ ಹೊರತು ಈ ಹರಿವಂಶದಲ್ಲಿ ಆ ಕಥೆ ಇಲ್ಲ. 1 ಬಾರಿ ಕೂಡ ಅವನು ಕಾಡ್ಗಿಚ್ಚಿನ ಶಮನ ಮಾಡಿ ಕಥೆ ಅಲ್ಲಿ ಇಲ್ಲವೇ ಇಲ್ಲ ಹರಿವಂಶದಲ್ಲಿ. ಅದಿರೋದಿಲ್ಲ ಭಾಗವತ ಮತ್ತು ಶಾಸ್ತ್ರ ನಿರ್ಣಯದಲ್ಲಿ ಮಾತ್ರ. 1 ಸಾರಿ ಈಗಾಗಲೇ ಆಗಿದ್ದನ್ನು ನೋಡಿದ್ವಿ. ಕಾಲಿಯನ್ನು ಸಂಹಾರ ಮಾಡಿದ್ಮೇಲೆ ಆ ದಿವಸ ಅವರೆಲ್ಲರೂ ಕೂಡ ಬೆಳೆದು ಅಲ್ಲೇ ಮಲ್ಕೊಂಡಿದ್ರು. ಆಗ ಕಾಡಿನಲ್ಲಿ ಕಾಡ್ಗಿಚ್ಚು ಹೊತ್ತಿಕೊಂಡಾಗ ಕೃಷ್ಣ ಅದನ್ನ ನುಂಗಿ ಎಲ್ಲರನ್ನೂ ಕಾಪಾಡಿದ ಅನ್ನೋ ಕಥೆ ನೋಡಿದ್ವಿ. ಮತ್ತೊಂದು ಕಥೆಯ ಪ್ರಕಾರ ಗೋಪಾಲ ಬಾಲಕರಲ್ಲೂ ಆಟದಲ್ಲಿ ಮಗ್ನರಾಗಿದ್ರು. ಮತ್ತೊಂದು ದಿವಸ ಆಟದಲ್ಲಿ ಮಗ್ನರಾಗಿದ್ದಾಗ ಈ ಹಸುಗಳ ಕಡೆ ಅವರು ಗಮನವೇ ಕೊಡಲಿಲ್ಲ. ಆ ಆಕಳುಗಳು ತಮ್ಮನ್ನು ಯಾರು ಕೇಳೋರಿಲ್ಲ ಅಂತ ಹೇಳಿ ವಿರಾಮವಾಗಿ ಸಂಚಾರ ಮಾಡ್ತಾ ಬೇರೆ ಯಾವುದೋ ಪ್ರದೇಶಕ್ಕೆ ನುಗ್ಗಿಬಿಟ್ಟು ಮುಂಜಾರಣ್ಯ ಅಂತ ಹೆಸರು ಅಂತ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಈ ವೃಂದಾವನವನ್ನು ಬಿಟ್ಟು ತಮ್ಮ ಹೊಸ ಸ್ಥಳವನ್ನು ಬಿಟ್ಟು ಇವರೆಲ್ಲರೂ ಕಾಡಿಗೆ ಬಂದಿದ್ರು. ಅಲ್ಲಿಂದ ಮುಂದೆ ಮುಂಜಾಟವಿ ಅಥವಾ ಮುಂಜಾರಣ್ಯ ಅಂತ ಏನ್ ಕರೀತಾರೆ, ಅಲ್ಲಿಗೆ ಅವ್ರು ಹೋಗ್ಬಿಟ್ಟಿದ್ದು. ಎಲ್ಲ ಗೋಪಾಲ ಬಾಲಕರಿಗೆ ತಮ್ಮ ಆಟದ ದಣಿವು ಆದ್ಮೇಲೆ, ಆಟ ಆಡಿ ಆಡಿ ದಣಿವು ಆದ್ಮೇಲೆ ನಮ್ಮ ಹಸುಗಳೆಲ್ಲ ಹೋದು, ನಮ್ಮ ಕರುಗಳೆಲ್ಲ ಹೋದು ಅಂತ ಅವ್ರು ಆವಾಗ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಯಾವ ದನಕರುಗಳು ಕಾಣಲಿಲ್ಲ. ರಾಮಕೃಷ್ಣ ಮೊದಲಾದ ಎಲ್ಲರೂ ಕೂಡ ಅವರನ್ನು ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವು ಓಡಾಡಿದ ಜಾಗ, ಅವರ ಪಾದದ ಗುರುತು ಅದನ್ನೇ ಗಮನಿಸ್ತಾ ಅವರು ಅಲ್ಲಿಂದ ಮುಂದೆ ತೆರಳಿದ್ರು. ಆ ಮುಂದೆ ಹೋಗ್ತಾ ಹೋಗ್ತಾ ಅವುಗಳಿಗೆ
ಆ ದನಕರುಗಳ ತೂಗಾಟದ ಶಬ್ದ ಕೇಳುತ್ತೆ. ದಿಕ್ಕು ಕಾಣದೆ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿತ್ತು. ಬಹಳ ಧನ್ಯವಾದಿತ್ತು. ಬಹಳ ಧನ್ಯವಾದಾಗ ಈ ಗೋಪಾಲ ಬಾಲಕರಿಗೆ ಮುಂದೆ ಹೋಗ್ಲಿಕ್ಕೂ ಆಗಲಿಲ್ಲ. ಆ ಗೋವುಗಳನ್ನು ಹುಡುಕಾಡ್ಕೊಂಡು ತಗೊಂಡು ಬರ್ಬೇಕಾಗಿತ್ತು. ಆ ಕಡೆ ಗೋವುಗಳ ಮೇಲೆ ಮನಸ್ಸು, ಆದ್ರೆ ತೀರಾ ಧನ್ಯವಾದದಿಂದ ಮುಂದೆ ಅವರಿಗೆ ಸಂಚಾರ ಮಾಡ್ಲಿಕ್ಕೂ ಆಗಲಿಲ್ಲ. ಹೀಗೆ ಅವರೆಲ್ಲರೂ ಹುಡುಕಾಡ್ತಾ ಇದ್ದಾಗಲೇ ಕೃಷ್ಣ ಆ ಹಸುಗಳನ್ನ ಅವುಗಳ ಭಾಷೆಯಲ್ಲಿ ಕರೆದ. ಅವುಗಳ ಭಾಷೆಗೆ ಕರೆದಾಗ ಆ ಗೋವುಗಳು ಅವನ ಭಾಷೆಗೆ ಉತ್ತರಿಸಿದವು ಅಂತ ಭಾಗವತಿನ ಕಥೆಯನ್ನು ನೋಡ್ತೀವಿ. ಇದೇ ಈ ಒಂದು ಆಟ ನಡೆದಾಗ ಆ ಅರಣ್ಯದಲ್ಲಿ 4 ದಿಕ್ಕಿನಿಂದಲೂ ಭಯಂಕರವಾದಂತಹ ಕಾಡಿನ ಬೆಂಕಿ ಹೊತ್ತಿಕೊಂಡಿತ್ತು. ಕಾಡಿನ ಬೆಂಕಿ ಹೊತ್ಕೊಂಡಾಗ ಎಷ್ಟೋ ಪ್ರಾಣಿಗಳು ಅದರಲ್ಲಿ ಸುಟ್ಟು ಸತ್ತು ಹೋದವು. ಆಗ ಆ ಕಾಡುಗಳಲ್ಲಿ ಆ ದನಕರುಗಳೆಲ್ಲವೂ ಕೂಡ ಮತ್ತಕ್ಕೆ ಹೆದರಿದವು. ಆಗ ಗೋಪಾಲ ಬಾಲಕರೆಲ್ಲರೂ ಕೂಡ ಮತ್ತೆ ಕೃಷ್ಣನನ್ನೇ ಶರಣ ಹೊಂದಿದರು. ಹಿಂದೆ ನೀನು ಅನೇಕ ಬಾರಿ ನಮಗೆಲ್ಲರಿಗೂ ಕೂಡ ರಾಕ್ಷಸರ ಹಾವಳಿಯಿಂದ ರಕ್ಷಣೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡಿಸಿ, ಈಗ ಮತ್ತೊಮ್ಮೆ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಅವರೆಲ್ಲರೂ ಕೂಡ ಅವನನ್ನು ಕೇಳ್ಕೊಂಡ್ರು. ಆಗ ಅವನೇನಿಂದ ಯಾರು ಕೂಡ ಹೆದರಬೇಡಿ ಅಂತ ಎಲ್ಲರಿಗೂ ಆಶ್ವಾಸನೆ ಕೊಟ್ಟ. ನಿಮೀಲಯತ ಲೋಚನಾನಿ ಅಂತ ಹೇಳಿದ, ಎಲ್ಲರೂ ನಿಮ್ಮ ಕಣ್ಣನ್ನು ಮುಚ್ಕೊಳ್ಳಿ. ಒಮ್ಮೆ ಭಗವಂತನ ಆಜ್ಞೆಯನ್ನು ಕೇಳಿದ ಬಳಿಕ ಆ ಗೋಪಾಲ ಬಾಲಕರೆಲ್ಲರೂ ಕೂಡ ಒಮ್ಮೆಲೆ ತಮ್ಮ ಕಣ್ಣನ್ನು ಮುಚ್ಕೊಂಡ್ರು. ಕಣ್ಣನ್ನು ಮುಚ್ಕೊಂಡ ಮೇಲೆ ಅವರು ಕಣ್ಣು ತೆರೆಯುವ ಮೊದಲೇ ಕೃಷ್ಣ ಆ ಕಾಡಿನ ಬೆಂಕಿಯನ್ನೆಲ್ಲವನ್ನು ತಾನು ಕುಡಿದು ಬಿಟ್ಟ. ಸ್ವಾಹ ಮಾಡಿ ಆ ಗೋಪಾಲ ಬಾಲಕರನ್ನ ಮತ್ತು ಆ ಗೋವುಗಳನ್ನ ಎಲ್ಲರನ್ನು ಕೂಡ ಅವನು ಕಾಪಾಡಿದ. ತಿರುಗಿ ಬರೋ ಹೊತ್ತಿಗೆ ಅವರೆಲ್ಲ ಎಲ್ಲಿದ್ರು ಅಂದ್ರೆ ಮತ್ತೆ ಭಾಂಡೀರ ವೃಕ್ಷದ ಹತ್ತಿರ ಇದ್ರು. ಭಾಂಡೀರ ಅಂತ ಆಲದ ಮರ ಏನಿತ್ತಲ್ಲ ಅದನ್ನು ಬಿಟ್ಟು ಎಷ್ಟೋ ದೂರ ಹೋಗಿದ್ರು ಅವರು ಆ ಗೋವುಗಳನ್ನು ಹುಡುಕ್ಬೇಕು ಅಂತ. ಅವನೇನು ಹೇಳಿದಂದ್ರೆ ಇನ್ನು ನೀವು ಕಣ್ಣು ಬಿಡಿ ಅಂತ ಹೇಳಿದ. ಅವ್ರಿಗೆ ಕಣ್ಣು ಮುಚ್ಕೊಂಡಿದ್ದೀರಲ್ಲ ಅಂತ ಮುಚ್ಕೊಳ್ಳಿ ಮೊದಲು ಆಜ್ಞಾಪನೆ ಮಾಡಿದ್ದ. ಮುಚ್ಕೊಳ್ಳೋದೆಲ್ಲ ಆದ್ಮೇಲೆ ಎಲ್ಲ ಕೆಲಸವನ್ನು ಮಾಡಿ ಇನ್ನು ಕಣ್ಣು ಬಿಡಿ ಅಂತ ಹೇಳಿದ. ಕಣ್ಣು ಬಿಟ್ಟಾಗ ಅವರೆಲ್ಲರೂ ಕೂಡ ಮತ್ತೆ ಆಲದ ವೃಕ್ಷದ ಸಮೀಪವೇ ಇದ್ರು. ತಾವು ಪ್ರತಿನಿತ್ಯ ಯಾವ ಆಲದ ವೃಕ್ಷದ ಸಮೀಪದಲ್ಲಿ ಆಟ ಆಡ್ತಿದ್ರಲ್ಲ ಆ ಆಲದ ವೃಕ್ಷದ ಸಮೀಪವೇ ಅವ್ರು ಇದ್ದು ಬಿಟ್ಟಿದ್ರು. ಹೀಗೆ ಅವರೆಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಅನಿಸ್ತು. ಕೃಷ್ಣನ ಯೋಗ ಸಿದ್ಧಿ ಮತ್ತು ತನಗೆ ಕ್ಷೇಮವಾಗಿದ್ದನ್ನು ನೋಡಿ ಅವರೆಲ್ಲ ಕೃಷ್ಣ ದೇವತೆಯೇ ಇದ್ದಿರಬೇಕು ಅಂತ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಆಲೋಚನೆ ಮಾಡಿದರು. ಹೀಗೆ ಮತ್ತೆ ಯಥಾಪ್ರಕಾರ ಅವರು ಕೊಳ್ಳನ್ನು ಊದಿಸ್ತಾ ಮತ್ತೆ ತಮ್ಮ ವೃಂದಾವನಕ್ಕೆ ವಸತಿಗೆ ಸಮೀಪಿಸಿದರು. ಆ ಮುಂದೆ ಎರಡನೇ ದಾವಾಗ್ನಿಯ ಪ್ರಕರಣ, ಕಾಡ್ಗಿಚ್ಚಿನ ಪ್ರಕರಣದ ನಂತರ ಇರುವ ಕಥೆ ಏನಂದ್ರೆ ಬ್ರಾಹ್ಮಣ ಪತ್ನಿ ಪ್ರಕರಣ ಅಂತ ಹೇಳಿ. ಬ್ರಾಹ್ಮಣ ಪತ್ನಿಯರನ್ನ ಅದರಲ್ಲಿ ಹರಿವಂಶದಲ್ಲಿ ಇಲ್ಲ ಕಥೆ. ಬ್ರಾಹ್ಮಣ ಪತ್ನಿ ಪ್ರಕರಣ ಅಂತ ಕಥೆ ಇದು ಭಾಗವತದಲ್ಲಿ ಮತ್ತು ಶಾಸ್ತ್ರೇಂದ್ರನಲ್ಲಿ ಬರುವಂತ ಕಥೆ. ಒಮ್ಮೆ ಹಿಂದಿನಂತೆ ಈ ಗೋಪಾಲ ಬಾಲಕರೆಲ್ಲರೂ ಕೂಡ ಬಲರಾಮಕೃಷ್ಣ ಮೊದಲಾದರೆಲ್ಲರೂ ಕೂಡ ಅರಣ್ಯದಲ್ಲಿ ಸಾಕಷ್ಟು ಹೊತ್ತು ಆಟ ಆಡಿದ್ರು. ಆಟ ಆಡಿದ್ಮೇಲೆ ಅವರಿಗೆ ಪ್ರಬಲವಾದಂತಹ ಹಸಿವೆ ಆಯಿತು. ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಹಿಂದಿನಂತೆ ಅವರು ಆ ಬುತ್ತಿಯನ್ನು ತಂದಿದ್ರೋ ಅದರಲ್ಲಿ ನಿಮ್ಗೆ ಮಾಹಿತಿ ಇಲ್ಲ, ಅಥವಾ ತಂದಿದ್ದನ್ನು ತಿಂದು ಮುಗಿಸಿರ್ಬೇಕು. ಸತತವಾಗಿ ಆಟ ಆಡುವ ಮಕ್ಕಳಾದ್ರಿಂದ ಮತ್ತೊಮ್ಮೆ ಅವ್ರಿಗೆ ಪ್ರಬಲವಾದ ಹಸಿವೆ ಆಯಿತು. ಹಾಗೆ ಪ್ರಬಲವಾದ ಹಸಿವೆ ಆದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಮತ್ತೆ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ರು. ಬಹಳ ಹಸಿವೆ ಅನಿಸ್ತದೆ, ಏನಾದ್ರು ವ್ಯವಸ್ಥೆ ಮಾಡು. ರಾಕ್ಷಸರಿಂದ ಹಾವಳಿ ಬಂದಾಗಲೂ ಅವನೇ ಕಾಪಾಡಬೇಕು, ಹಸಿವಾದಾಗಲೂ ಅವನೇ ಕಾಪಾಡಬೇಕು ಕೃಷ್ಣನವರನ್ನ. ಹೀಗೆ ಆ ಗೋಪಾಲ ಬಾಲಕರೆಲ್ಲರೂ ಕೂಡ ಆ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಆ ಕೃಷ್ಣ ಹೇಳಿದ, ಏನು ವಿಚಾರ ಮಾಡಬೇಡಿ, ನಮಗಾಗಿ ಸದ್ಯದಲ್ಲೇ ಒಂದು ಸಮೀಪದಲ್ಲಿ ಒಂದು ದೊಡ್ಡ ಊಟದ ತಯಾರಿ ನಡೆದಿದೆ, ಅಲ್ಲಿಗೆ ನಿಮ್ಮನ್ನು ಕಳಿಸ್ಕೊಡ್ತೀನಿ, ಅಲ್ಲಿಂದೆಲ್ಲ ಊಟ ತಗೊಂಡ್ಬಂದ್ರಿ ಅಂತ ಹೇಳಿದ. ಅದೇನಂದ್ರೆ ಅಲ್ಲೊಂದು ದೊಡ್ಡ ಯಜ್ಞ ನಡೆದಿತ್ತು. ಸಮೀಪದಲ್ಲೇ ಕೆಲವರು ವೇದ ಜ್ಞಾನಿಗಳಾದಂಥ ಬ್ರಾಹ್ಮಣರು ಅಂಗೀರಸ ಅನ್ನೋ ಹೆಸರಿನಿಂದ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಅದನ್ನ ಯಜ್ಞ ಅಂತ ಹೇಳೋದಿಲ್ಲ, ಇಲ್ಲಿ ಸತ್ರ ಅಂತ ಹೇಳ್ತಾರೆ. ಆ ದೊಡ್ಡ ಸತ್ರವನ್ನು ಅವರು ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ಹೋಗಿ ನನ್ನ ಹೆಸರನ್ನ ಮತ್ತು ನಮ್ಮ ಅಣ್ಣನಾದಂತಹ ಬಲರಾಮನ ಹೆಸರನ್ನ ಹೇಳಿ, ಅಲ್ಲಿ ಒಂದು ನಮ್ಮ ಅಣ್ಣನಾದಂತಹ ಬಲರಾಮನ ಹೆಸರನ್ನ ಮತ್ತು ನನ್ನ ಹೆಸರನ್ನ ಹೇಳಿ ಅಂತಿದೆ. ಕೃಷ್ಣ ಆ ವಿನಯವನ್ನು ತೋರಿಸಿದ್ದಾರೆ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನನ್ನ ಹೆಸರಲ್ಲಿ ಆಮೇಲೆ ನನ್ನ ಅಣ್ಣನ ಹೆಸರು ಹೇಳಿ ಅಂತ ಹೇಳಿಲ್ಲ, ನಮ್ಮ ಅಣ್ಣನಾದಂತಹ ಬಲರಾಮ ಮತ್ತು ನನ್ನ ಹೆಸರನ್ನು ಹೇಳಿ, ನಾವು ಅನ್ನ ಕೇಳ್ತಾ ಇದ್ದೇವೆ ಅಂತ ಹೇಳಿ ಅನ್ನ ತಗೊಂಡ್ಬನ್ನಿ, ಅಲ್ಲಿ ಬೇಕಾದಷ್ಟು ಅನ್ನದ ತಯಾರಿ ಇರ್ತದೆ ಅಂತ ಹೇಳಿದ. ಅದನ್ನ ಸತ್ರ ಅಂತ ಕರೆದಿದ್ದಾರೆ ಅಂತ ಹೇಳಿದೆ. ಸತ್ರ ಅಂದ್ರೆ ಏನು, ಸತ್ರ ಅಂದ್ರೆ ಏನು, ಯಜ್ಞ ಅಂದ್ರೆ ಏನು, ಸ್ವಲ್ಪ ಅದನ್ನ ಅರ್ಥ ಮಾಡ್ಕೋಬೇಕು. ಯಜ್ಞ ಅಂತಂದ್ರೆ ಸಾಮಾನ್ಯ ಯಜ್ಞಗಳು, ಅದಕ್ಕೆ ಆ ಯಜ್ಞಕ್ಕೊಬ್ಬ ನಿರ್ದಿಷ್ಟ ಯಜಮಾನ ಇರ್ತಾನೆ ಮತ್ತು ಶೀಘ್ರದಲ್ಲಿ ಅದು ಮುಗಿದು ಹೋಗುವಂತ ಇರುತ್ತೆ. 1 ದಿವಸ ನಡೀಬೋದು, 2 ದಿವಸ ನಡೀಬೋದು, ಅವಕ್ಕೆ ಯಜ್ಞ ಅಂತ ಕರೀತಾರೆ. ಸತ್ರ ಅಂದ್ರೆ
ಒಂದು ದೀರ್ಘಕಾಲದ ಯಜ್ಞ ಮತ್ತು ಒಂದಾದ್ಮೇಲೆ ಒಂದು ನಡೀತಿರ್ತವೆ ಆ ಯಜ್ಞದಲ್ಲಿ. ಹೀಗೆ ನಡೆಯುವಂಥ ಯಜ್ಞಗಳಿಗೆ ಸತ್ರ ಅಂತ ಕರೀತಾರೆ. ಮತ್ತು ಅದರಲ್ಲಿ ನಿರ್ದಿಷ್ಟವಾಗಿ ಯಾರು ಯಜಮಾನರು ಅಂತ ಇರೋದಿಲ್ಲ. ಅದರಲ್ಲಿ ನಡೆಯುವಂಥ ಒಂದು ಭಾಗಕ್ಕೆ ಒಬ್ಬ ಯಜಮಾನ, ಒಬ್ಬ ಬ್ರಾಹ್ಮಣ, ಅವ ಮತ್ತು ಅವನ ಪತ್ನಿ ಅಲ್ಲಿ ಕೂಡಬೇಕು. ಅದಾದ್ಮೇಲೆ ಅದು ಮುಗಿದ್ಮೇಲೆ ಮತ್ತೊಬ್ಬ ಬ್ರಾಹ್ಮಣ ಅವನ ಪತ್ನಿ ಕೂಡಬೇಕಲ್ಲಿ. ಹೀಗೆ ಅನೇಕ ಜನ ಯಜಮಾನರು ಮತ್ತು ಯಜಮಾನತಿಯರು ಅಲ್ಲಿ ಕೂತು ಯಜ್ಞವನ್ನು ಮುಂದುವರಿಸೋಕೆ ಏನಂತಾರೆ, ಸತ್ರ ಅಂತ ಕರೀತಾರೆ. ಬೇರೆ ಯಾಗಗಳಲ್ಲಿ ಒಬ್ಬನೇ ಯಜಮಾನನ ಪತ್ನಿ ಮತ್ತು 16 ಜನ ಋತ್ವಿಜರು ಇರ್ತಾರೆ ಯಜ್ಞವನ್ನು ಮಾಡಿಸ್ಲಿಕ್ಕೆ ಪುರೋಹಿತರು. ಯಾಗ ಫಲ ಆ ಒಬ್ಬ ಯಜಮಾನನಿಗೆ ಸಿಗುವಂಥದ್ದಾಗಿರ್ತದೆ. ಋತ್ವಿಜರಿಗೆ ದಕ್ಷಿಣೆ ಮಾತ್ರ, ಅವ್ರಿಗೆ ಬಂದು ಮಾಡಿಸ್ಲಿಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ದಾನ ದಕ್ಷಿಣೆ ಮಾತ್ರ. ಸತ್ರ ಅಂದ್ರೆ ಏನಂದ್ರೆ ಆ ಋತ್ವಿಜರು ಕೂಡ ಯಜಮಾನರಾಗಿರ್ತಾರೆ. ಈಗ ನೀನು ಯಜ್ಞ ಮಾಡು, ನಾನು ಪೌರೋಹಿತ್ಯ ಮಾಡಿಸ್ತೀನಿ, ಆಮೇಲೆ ನಾನೇ ಯಜ್ಞ ಮಾಡ್ತೀನಿ, ನೀನು ಪೌರೋಹಿತ್ಯ ಮಾಡಿಸು ಅಂತ ಈಗ ಅವ್ರು ಪರಸ್ಪರ ಒಪ್ಪಂದ ಮಾಡ್ಕೊಂಡಿದ್ದು ಅಂತ ಕಾಣಿಸ್ತದೆ. ಸತ್ರದಲ್ಲಿ ಎಲ್ಲ ಋತ್ವಿಜರು ಮಾಡಿಸ್ಕೊಂಡು ಎಲ್ಲರೂ ವೇದಜ್ಞಾನಿಗಳೇ ಆಗಿರ್ತಾರೆ. ಈಗಿನ ವ್ಯತ್ಯಾಸ ನೋಡ್ಬೇಕಂದ್ರೆ ಈಗ ಯಜಮಾನ ಏನ್ ಕೂತಿರ್ತಾನಲ್ಲ, ಮಮ ಅಂದ್ರೆ ಅಂತ ನೀವು ಮಮ ಅಂತ ಹೊರತು ಅವನಿಗೆ ಬೇರೆ ಮಂತ್ರಗಳು ಅನ್ಲಿಕ್ಕೆ ಗೊತ್ತಿರೋದಿಲ್ಲ. ಸಂಧ್ಯಾ ಅವನೇ ಸರಿಯಾಗಿ ಬರಲಾರ್ದವ್ರು ಇರ್ತಾರೆ. ಬೇರೆ ಮಂತ್ರ ಏನಂತ ಇನ್ನು ಮಮ ಅಂದ್ರೆ, ಸ್ವಾಹ ಅಂದ್ರೆ ನನ್ನ ಹೆಂಡತಿಗೆ ಅಂತಂದ್ರೆ ಸಂಸ್ಕೃತಿ ಹೇಳ್ಕೊಡ್ತಾರೆ ಅವ್ರು ಅಂತಾರೆ ಸ್ವಲ್ಪ ತಡವರಿಕೆ. ಅವರೆಲ್ಲರೂ ವೇದಜ್ಞಾನಿಗಳಾದ ಪಂಡಿತರೇ ಆದ್ರಿಂದ ಅವರೇ ಪುರೋಹಿತರು, ಅವರೇ ಯಜಮಾನರಲ್ಲಿ ಆ ಸತ್ರದಲ್ಲಿ. ಅದು ವ್ಯತ್ಯಾಸ. ಹಾಗಾಗಿ ಅವರೇ ಯಜಮಾನರಾದ್ರಿಂದ ಅವರಿಗೆ ದಾನ ದಕ್ಷಿಣೆ ಇತ್ಯಾದಿ ಎಲ್ಲವೂ ಅಂತೂ ಸ್ವರ್ಗದ ಫಲವನ್ನು ಅಪೇಕ್ಷಿಸಿ ಮಾಡುವಂಥ ಒಂದು ಸತ್ರ ಅಂತ ಅವ್ನು ಕರೀತಾರೆ. ಯಾಗದ ಫಲ ಏನು, ಸ್ವರ್ಗ, ಅವು ಅವರಿಗೂ ತಲುಪ್ತವೆ. ಅನೇಕ ರೀತಿಯ ಸತ್ರಗಳಿವೆ. ಅದರಲ್ಲಿ ಆಂಗಿರಸ ಅನ್ನೋ ಒಂದು ಸತ್ರ. ಅಲ್ಲಿ ಇವರು ಬಂದರು. ಯಜ್ಞದ ಬಗ್ಗೆ ಹೇಳಬೇಕು ಅಂತ ಪ್ರಸಂಗ ಬಂದಾಗ ಪತಿ ಪತ್ನಿಯರ ಬಗ್ಗೆ ಮತ್ತೊಂದಿಷ್ಟು ಹೇಳಬೇಕು ಅಂತ ಹಿಂದೊಮ್ಮೆ ಆಲೋಚನೆ ಮಾಡಿದ್ದೆ. ಅದೀಗ ಸಂದರ್ಭ ಒದಗಿ ಬಂದಿದೆ. ಯಜಮಾನ ಅಂದ್ರೆ ಏನು, ಯಜಮಾನತಿ ಅಂದ್ರೆ ಏನು, ಪತಿ ಅಂದ್ರೆ ಏನು, ಪತ್ನಿ ಅಂದ್ರೆ ಏನು ಸ್ವಲ್ಪ ನಾವು ತಿಳ್ಕೊಂಡ್ಬಿಟ್ರೆ ನಾವು ಯಾಕೆ ಗಂಡ ಹೆಂಡತಿಯರು ಆಗಬೇಕು, ಯಾವ ಅರ್ಥದಲ್ಲಿ ನಾವು ಗಂಡ ಹೆಂಡತಿಯರು, ಯಾವ ಅರ್ಥದಲ್ಲಿ ಬದುಕಿದ್ರೆ ಗಂಡ ಹೆಂಡತಿಯರು, ಯಾವ ಅರ್ಥದಲ್ಲಿ ಬದುಕದೇ ಇದ್ರೆ ಕೇವಲ ಗಂಡು ಹೆಣ್ಣು ಅನ್ನೋದನ್ನು ಸ್ವಲ್ಪ ತಿಳ್ಕೋಬೇಕು. ಏನಂದ್ರೆ ಸಂಸ್ಕೃತದಲ್ಲಿ ಪತಿ ಅಂದ್ರೆ ಪಾಲನೆ ಮಾಡುವಂತ ಅರ್ಥ. ಪಾ ರಕ್ಷಣೆ ಅಂತ ಧಾತು ಕ್ರಿಯಾಪದ. ಸಂಸ್ಕೃತದ ಪ್ರತಿಯೊಂದು ಶಬ್ದಗಳಿಗೂ ಒಂದಲ್ಲ ಒಂದು ಧಾತು, ಅದಕ್ಕೊಂದು ಪ್ರತ್ಯಯ. ಅವೆರಡು ಸಂಗಮದಿಂದಲೇ ಎಲ್ಲ ಶಬ್ದಗಳು ತಯಾರಾಗುತ್ತೆ. ಹಾಗಾಗಿ ಪತಿ ಅಂದ್ರೆ ಪಾಲನೆ ಮಾಡುವ ಅಂತ ಅರ್ಥ. ಕುಟುಂಬವನ್ನ ಪಾಲನೆ ಮಾಡುವನು. ಅದಷ್ಟೇ ಅಲ್ಲದೆ ತನ್ನಲ್ಲಿ ಬರುವಂತಹ ಸನ್ಯಾಸಿಗಳು, ವಾನಪ್ರಸ್ಥರು, ಬ್ರಹ್ಮಚಾರಿಗಳು ಅವರೆಲ್ಲರನ್ನೂ ಒಂದು ಪಾಲನೆ ಮಾಡಬೇಕು. ಹಾಗೆಲ್ಲ ಮಾಡಿದಾಗ ನಾವು ಪತಿ. ತನ್ನ ಹೆಂಡತಿ ಜವಾಬ್ದಾರಿ ಒಂದೇ ತಗೊಂಡು ನೀವು ಉಳಿದವ್ರು ಯಾರು ಬರಬೇಡ್ರಿ ಅಂತ ಒಂದು ಪತಿನೇ ಅಲ್ಲ. ಇದು ಪತಿಯ ಮಹತ್ವ. ಪತ್ನಿಯ ಮಹತ್ವ ಇನ್ನೂ ಮಹತ್ವದ್ದಿದೆ. ಪಾಣಿನಿಯ ವ್ಯಾಕರಣದಲ್ಲಿ ಒಂದು ಸೂತ್ರ, ಪತ್ಯುರ್ನೋ ಯಜ್ಞ ಸಂಯೋಗೆ ಅಂತ. ಪತಿ ಶಬ್ದದ ಮೇಲೆ ನ ಪ್ರತ್ಯಯ ಬಂದು ಮುಂದೆ ಅದು ಈ ಆಗಿ ಪತ್ನಿ ಅಂತ ರೂಪ ಆಗ್ತದೆ. ಪತ್ನಿ ಅಂತ ಶಬ್ದ ಬದಲಾವಣೆ ಆಗ್ತದೆ. ಮೊದಲು ತಯಾರಾಗೋದು ಪತಿ ಶಬ್ದ, ಅದ್ರ ಮೇಲೆ ನ ಪ್ರತ್ಯಯ ಬಂದು ಈ ಆಗಿ ಪತ್ನಿ ಅಂತ ಆಗ್ತದೆ. ನ ಬರೋದು ಯಾವಾಗ ಅಂದ್ರೆ ಯಜ್ಞ ಸಂಯೋಗ ಅಂತ ಪಾಣಿನಿ ಕಂಡೀಷನ್ ಹಾಕಿದ್ದಾನೆ. ಪಾಣಿನಿ ಅದು ಗ್ರಾಮರ್ ಬರೆದಾಗ ಯಾವಾಗ ಅಂದ್ರೆ ಒಂದು ಗಂಡಿನ ಹೆಂಡತಿ ಅವಳು ಹೆಂಡತಿಯನ್ನು ಅನ್ಸ್ಕೋಬೇಕಾದ್ರೆ ಆ ಗಂಡ ಮಾಡುವಂತ ಯಜ್ಞದಲ್ಲಿ ಅವಳು ಭಾಗಿದಾರಳಾಗಬೇಕು. ಯಜ್ಞದ ಸಂಯೋಗವಿದ್ದಾಗ ಅಷ್ಟೇ ಅವಳು ಪತ್ನಿ. ಅವನು ಯಜ್ಞವೇ ಮಾಡದೇ ಇದ್ರೆ ಅಥವಾ ಅವನು ಯಜ್ಞ ಮಾಡಿದಾಗಲೂ ಇವಳಲ್ಲಿ ಭಾಗಿದಾರರಾಗದೇ ಇದ್ರೆ ಅವಳು ಪತ್ನಿ ಅಲ್ಲ, ಬರೀ ಹೆಣ್ಣಷ್ಟೇ. ಅವನು ತನ್ನ ಜೀವಮಾನದಲ್ಲಿ ಪಂಚಯಜ್ಞ ಮೊದಲಾದ ದೊಡ್ಡ ದೊಡ್ಡ ಯಜ್ಞಗಳನ್ನು ದಿನನಿತ್ಯ ಮಾಡುವಂಥ ಪಂಚಯಜ್ಞ ಇತ್ಯಾದಿಗಳನ್ನು ಮಾಡಿದರೆ ಅವನು ಪತಿ. ಯಜಮಾನ ಅಂದ್ರೂ ಅದೇ ಶಬ್ದ ಅರ್ಥ. ಯಜಮಾನ ಅಂದ್ರೆ ಓನರ್ ಅಂತ ಅರ್ಥ ಇಂಗ್ಲೀಷ್ನಲ್ಲಿ ಬಂದದ್ದು. ಯಜಮಾನ ಅಂದ್ರೆ ಅದೇ ಅರ್ಥ ನಾವು ಇಟ್ಕೊಂಡಿದ್ದು ಮಾಲಕರು, ಮನೆ ಯಜಮಾನರು, ಫ್ಯಾಕ್ಟರಿ ಯಜಮಾನರು ಅಂತೇವೆ. ಯಜಮಾನ ಯಜ ಅನ್ನೋ ಧಾತುವಿಗೂ ಕೂಡ ಯಜ ದೇವರಕ್ಷಣ ಗತಿ ಅಂತ ಈಗೆಲ್ಲ ದೇವತೆಗಳ ಕಾರ್ಯ, ಯಜ್ಞದ ಕಾರ್ಯ ಅಂತ ಈಗೆಲ್ಲ ದೊಡ್ಡ ಅರ್ಥ ಇದೆ ಯಜ ಅನ್ನೋ ಧಾತುವಿಗೆ. ಹಾಗಾಗಿ ಯಜಮಾನ ಅಂದ್ರೆ ಯಜ್ಞ ಮಾಡುವ ಅಂತ ಅರ್ಥ. ಯಜಮಾನತಿ ಅಂದ್ರೆ ಅವನು ಯಜ್ಞದಲ್ಲಿ ಪಾಲ್ಗೊಳ್ಳುವ ಹೆಣ್ಮಗಳು ಅಂತ ಅರ್ಥ. ಈಗ ಪತಿ ಪತ್ನಿ ಅಂದ್ರೆ ಅದೇ ಅರ್ಥ. ಹಾಗಾಗಿ ಪತ್ನಿ ಅಂದ್ರೆ ಯಜ್ಞದಲ್ಲಿ ಪಾಲ್ಗೊಳ್ಳುವವಳು, ಯಜಮಾನತಿ ಅಂದ್ರೆ ಅವಳು ಅದೇ ಅರ್ಥ. ಹೀಗೆ ಜೀವನ ಅಂದ್ರೆ ಒಂದು ದೊಡ್ಡ ಯಜ್ಞ. ಅದರಲ್ಲಿಯೂ ಈ ನಿತ್ಯ ನಾವು ಬ್ರಹ್ಮಯಜ್ಞ ಇತ್ಯಾದಿಗಳನ್ನು ಏನು ಮಾಡ್ತೀವಿ, ಪಂಚಯಜ್ಞ ಇತ್ಯಾದಿಗಳನ್ನ ನಾವು ಮಾಡಿದ್ರೆ ನಾವು ಪತಿಗಳು, ಅದನ್ನು ಮಾಡಿದ್ರೆ ನಾವು ಯಜಮಾನರು. ಅದನ್ನು ಮಾಡಿದ್ರೆ ನಮ್ಮ ಪತ್ನಿ ನಿಜವಾದ ಅರ್ಥದಲ್ಲಿ ಪತ್ನಿ, ಅವಳೇ ಯಜಮಾನತೆ. ಇಲ್ಲದೇ ಇದ್ರೆ ನಾವು ಗಂಡು ಅವಳು ಹೆಣ್ಣು ಅಷ್ಟೇ. ಉಳಿದ ಪ್ರಾಣಿಗಳಂತೆ ಅವು ಸಂತಾನೋತ್ಪಾದನೆ ಮಾಡ್ತವೆ, ನಾವು ಮಾಡ್ತೀವಿ, ಜೊತೆಗಿರ್ತೇವೆ. ಏಕಪತ್ನಿ ವೃತಸ್ಥರಾಗಿರೋದು ನಮ್ಮ ಹೆಗ್ಗಳಿಕೆ ಏನಲ್ಲ. ಸಿಂಹ ಮೊದಲಾದಂಥ ಎಷ್ಟೋ ಪ್ರಾಣಿಗಳಲ್ಲಿ ಏಕಪತ್ನಿ ವೃತಸ್ಥ ಇದೆ. ಎಲ್ಲಾ ಪ್ರಾಣಿಗಳು ಬಹುಪತ್ನಿ ಅಲ್ಲ. ಎಷ್ಟೋ ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಕೀಟಗಳಲ್ಲಿ ಏಕಪತ್ನಿತ್ವ, ಏಕ ಸಂಗಾತಿತ್ವ ನಿಯಮ ಇದೆ ಇವತ್ತಿಗೂ ಕೂಡ. ಅದೊಂದೇ ದೊಡ್ಡ ಹೆಗ್ಗಳಿಕೆ ಅಲ್ಲ ನಮ್ಮ ಮನುಷ್ಯರನ್ನು. ಹಾಗಾಗಿ ನಿಜವಾದ ಅರ್ಥದಲ್ಲಿ ಯಜ್ಞ ಮಾಡಿದಾಗಷ್ಟೇ ನಾವು
ಪತಿಗಳು ಯಜ್ಞ ಮಾಡಿದ ಯಜ್ಞದಲ್ಲಿ ಅವರು ಭಾಗಿದಾರರಷ್ಟೇ ಆದರೆ ಅವರು ಪತ್ನಿಯರು. ಹೀಗೆ ಅಲ್ಲಿ ಯಜ್ಞ ನಡೆದಿದೆ, ಸತ್ರ ನಡೆದಿದೆ, ಅಲ್ಲಿ ಹೋಗಿ ಅಂತ ಈ ಗೋಪಾಲ ಬಾಲಕರನ್ನು ಕೃಷ್ಣ ಕಳಿಸಿದ ಮೇಲೆ ಅಲ್ಲಿ ಹೋದ್ರು. ಭೂದೇವತೆಗಳೇ ಅಂತ ಸಂಬೋಧನೆ ಮಾಡಿದ್ರು. ಬ್ರಾಹ್ಮಣರಿಗೆ ಇರ್ಬೇಕಂತ ಒಂದು ಬಹಳ ಮಹತ್ವ ಹೇಳ್ತಾರೆ ಇದು. ಬ್ರಾಹ್ಮಣ ಅಂದ್ರೆ ಬ್ರಹ್ಮ ಅಂದ್ರೆ ಪರಮಾತ್ಮ, ಬ್ರಹ್ಮನನ್ನ ಅಣತಿ ಅಂದ್ರೆ ತಿಳ್ಕೊತಾನೆ ಅನ್ನೋದಕ್ಕಿಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾವೆಲ್ಲ ಬ್ರಹ್ಮನನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವವರು ಅನ್ನೋದ್ರಲ್ಲಿ ಬ್ರಾಹ್ಮಣರು, ತಿಳ್ಕೊಂಡಿದ್ದೇವೆ ಅನ್ನೋದ್ರಲ್ಲಿ ಬ್ರಾಹ್ಮಣರು ಅಲ್ಲ ನಾವು. ದ್ವಿಜರು ಅಂದ್ರೆ 2 ಬಾರಿ ಹುಟ್ಟುವವರು. ತಾಯಿ ಹೊಟ್ಟೆಯಿಂದ ಒಮ್ಮೆ ಶೂದ್ರರಾಗಿ ಹುಟ್ಟೇವೆ, ಜನ್ಮನಾ ಜಾಯತೆ ಶೂದ್ರ ಕರ್ಮಣಾ ದ್ವಿಜ ಉಚ್ಯತೆ. ಉಪನಯನ ಆದ್ಮೇಲೆ ನಾವು 2ನೇ ಬಾರಿ ಹುಟ್ಟೋದ್ರಿಂದ ನಾವು ದ್ವಿಜರು ಅಂತ ಅನ್ಕೋತೀವಿ. ವಿಪ್ರ ಅನ್ನೋ ಶಬ್ದಕ್ಕೆ ಇವತ್ತು ಅರ್ಥ ನೆನಪಿಗೆ ಗೊತ್ತಿಲ್ಲ, ನೋಡಿ ಆಮೇಲೆ ಯಾವಾಗಾದ್ರೂ ಹೇಳ್ತೀನಿ. ಭೂದೇವತೆ ಅಂತ ಇನ್ನೊಂದು ಹೆಸರು, ಸ್ವರ್ಗದಲ್ಲಿ ಅವ್ರ ದೇವತೆಗಳು, ಈ ಭೂಮಿಗೆ ದೇವತೆಗಳು ಯಾರು ಈ ಬ್ರಾಹ್ಮಣರು. ಹಾಗೆ ನಡ್ಕೊಂಡ್ರೆ ಮಾತ್ರ ಅವ್ರು ಭೂದೇವತೆಗಳು, ಇಲ್ಲಾಂದ್ರೆ ಭೂ ರಾಕ್ಷಸರು ಅಷ್ಟೇ. ಇವತ್ತು ನಾವು ಬ್ರಾಹ್ಮಣರಲ್ಲಿ ಸ್ಪರ್ಧೆ, ನೀಚ ತಂದ್ರೆ ಉಳಿದ ವರ್ಣದವರ ಜೊತೆಗೆ, ಉಳಿದ ಪಂಗಡದ ಜೊತೆಗೆ ಅನಾಚಾರ, ನೀಚತನ, ಭ್ರಷ್ಟಾಚಾರದ ಸಂಬಂಧಪಟ್ಟಂತೆ ಅವ್ರ ಜೊತೆ ನಾವು ಸ್ಪರ್ಧೆಗೆ ಇಳಿದ್ಬಿಟ್ಟಿದ್ದೇವೆ. ಇವತ್ತು ನಾವು ಭೂಲೋಕದ ದೇವತೆಗಳಾಗೋದು ಹೇಗೆ? ಇಷ್ಟು ಭೂದೇವತೆಗಳು ಅಂತ ಸ್ಪರ್ಧೆ ಮಾಡಿದ್ದಾರೆ. ಹಾಗಿದ್ರು ಬ್ರಾಹ್ಮಣರು. ನಿಮಗೆ ಮಂಗಳಾಗಲಿ, ನಾವು ಬಂದವರು ಬಲ್ಲರು, ನಾವು ದೇವತೆಗಳು ಅಂತ ಹೇಳ್ಕೊಳ್ಳಿಲ್ಲ. ಇವರು ದೇವತೆಗಳು ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ಲ ಗೋಪಾಲಕರಿಗೆ. ನಾವು ಬಲ್ಲರು, ಭಗವಂತನಾದಂತಹ ಕೃಷ್ಣ ಮತ್ತು ಅವನ ಅಣ್ಣನಾದಂತಹ ಬಲರಾಮನ ಆಜ್ಞೆಯಂತೆ ಇಲ್ಲಿ ಬಂದಿದ್ದೇವೆ. ನಮ್ಮ ಮಾತನ್ನು ಕೇಳಿ. ಅವರಿಲ್ಲೇ ಸಮೀಪದಲ್ಲಿ ದನ ಕಾಯ್ತಾ ಇದ್ದಾರೆ, ಸ್ವಲ್ಪ ಭೋಜನ ಬೇಕಾಗಿದೆ, ಬಹಳ ಹಸಿದೀವಿ ನಾವೆಲ್ಲರೂ, ನಿಮ್ಮಿಂದ ಅವರು ಅನ್ನ ಅಪೇಕ್ಷೆ ಪಟ್ಟಿದ್ದಾರೆ, ಹಾಗಾಗಿ ಅನ್ನವನ್ನು ಕೊಡಿ. ಬ್ರಾಹ್ಮಣೋತ್ತಮರೇ, ನೀವೆಲ್ಲರೂ ಕೂಡ ಧರ್ಮವನ್ನು ತಿಳಿದವರಾಗಿದ್ದೀರಿ, ನಿಮಗೆ ಶುದ್ಧ ಇರೋರಾದ್ರೆ ಭೋಜನಾರ್ಥಿಗಳಾದಂತಹ ರಾಮಕೃಷ್ಣರಿಗೆ ಅನ್ನವನ್ನು ಕೊಡಿ ಅಂತ ಕೇಳ್ಕೊಂಡ್ರು ಅವರು. ಯಜ್ಞ ಇನ್ನೂ ಮುಗಿದಿಲ್ಲ, ನಿಮ್ಗೆ ಅನ್ನ ಕೊಡೋದು ಹೇಗೆ ಅಂತ ಸಂಶಯ ಮಾಡಬೇಡ್ರಿ. ಆ ಗೋಪಾಲಕರಿಗೆ ಜ್ಞಾನ ಇದ್ದದ್ದು ನೋಡ್ರಿ ಎಷ್ಟಿತ್ತು ಅಂದ್ರೆ, ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಯಜ್ಞ ದೀಕ್ಷೆಯನ್ನ ಸ್ವೀಕಾರ ಮಾಡಿದ ನಂತರ ಯಜ್ಞ ಮುಗಿಯೋ ತನಕ ಅನ್ನ ಕೊಡಬಾರ್ದು, ಹೇಗೆ ಕೊಡೋದು ಬೇರೆಯವರಿಗೆ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಅದು ಅಂತ ನಿಯಮ ಎಲ್ಲಾ ಯಜ್ಞಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಕೆಲವು ಯಜ್ಞಗಳಲ್ಲಿ ಯಜ್ಞ ದೀಕ್ಷೆ ಮುಗಿಯೋ ತನಕ ಅನ್ನವನ್ನು ಬೇರೆ ಯಾರಿಗೂ ದಾನ ಮಾಡಬಾರ್ದು, ಭೋಜನ ಮಾಡಬಾರ್ದು. ಕೆಲವು ಯಜ್ಞಗಳಲ್ಲಿ ಈ ಕಡೆ ಅನ್ನದಾನ ನಡೀತಿರ್ಬೇಕು, ಆ ಕಡೆ ಭೋಜನ ನಡೀತಿರ್ಬೇಕು, ಯಜ್ಞನೂ ನಡೀತಿರ್ಬೇಕು. ಅದು ಹೇಗೆ ಅಂದ್ರೆ, ಯಜ್ಞ ದೀಕ್ಷೆಯನ್ನು ಸ್ವೀಕಾರ ಮಾಡಿದ ಮೇಲೆ ಅಗ್ನಿಸ್ತೋಮ ಮೊದಲಾದ ಯಾಗಗಳ ಹೆಸರು ಅಗ್ನಿಸ್ತೋಮ, ಸೌತ್ರಾಮಣಿ ಇಂಥ ಕೆಲವು ಯಾಗಗಳು. ಈ ಯಾಗಗಳಲ್ಲಿ ನೀವು ಯಜ್ಞ ದೀಕ್ಷೆಯನ್ನು ಸ್ವೀಕಾರ ಮಾಡಿದ ಮೇಲೆ ವಪಾಹೋಮ ಆಗುವ ತನಕ ಈ ಅನ್ನದಾನ ಮಾಡುವುದು ನಿಷಿದ್ಧ. ವಪಾಹೋಮ ಎಲ್ಲ ಆದ್ಮೇಲೆ ಅನ್ನದಾನ ಮಾಡಬೇಕು ಅಂತ ಅದು ನಿಯಮ. ಏನು ವಪಾಹೋಮ ಅಂದ್ರೆ? ವಪ ಅಂದ್ರೆ ಈ ಹೃದಯ ಮತ್ತು ಹೊಟ್ಟೆ ನಡುವೆ ಒಂದು ಚರ್ಮದ ಪದರ ಇರ್ತದೆ, ಅವೆರಡನ್ನ ಬೇರ್ಪಡಿಸುವುದು. ಇಂಗ್ಲಿಷ್ ಶಬ್ದ ನೆನಪಿಲ್ಲ, ಅದಕ್ಕೆ ನಾವು ವಪ ಅಂತ ಕರಿತೇವೆ. ಪ್ರಾಣಿಗಳಲ್ಲಿ ಬಲಿ ಕೊಡುವಂಥ ಪದ್ಧತಿ ಇರ್ತಲ್ಲ, ಪ್ರಾಣಿಗಳನ್ನು ಬಲಿ ಕೊಟ್ಟು ಪ್ರಾಣಿಗಳನ್ನ ಹತ್ಯೆ ಮಾಡಿ ಅವುಗಳಲ್ಲಿರುವಂತಹ ವಪಾವನ್ನು ಯಜ್ಞದಲ್ಲಿ ಆಹುತಿ ಹಾಕಬೇಕಾಗಿತ್ತು. ಅದಕ್ಕೆ ವಪಾಹೋಮ ಅಂತ ಕರೀತಾರೆ. ಆ ವಪಾಹೋಮ ಆದ ಬಳಿಕ ಅನ್ನದಾನ ಮಾಡಬಹುದು, ಅದಕ್ಕಿಂತ ಮೊದಲು ಅನ್ನದಾನ ಮಾಡುವಂತಿಲ್ಲ. ಯಾವಾಗ ಇದು ಅಗ್ನಿಸ್ತೋಮ ಮತ್ತು ಸೌತ್ರಾಮಣಿ ಯಾಗದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸಬೇಕಲ್ಲಿ. ಈ ಮಾಂಸಾಹಾರದ ಯಜ್ಞ ಮತ್ತು ಸಸ್ಯಾಹಾರದ ಯಜ್ಞದ ಬಗ್ಗೆ ಈಗಿನ ಕಾಲದಲ್ಲಿ ವಿವಾದ ನಡೀತಿದೆ, ಆಗಿನ ಕಾಲದಲ್ಲಿ ವಿವಾದ ನಡೆದೇ ಇತ್ತು. ಕ್ಷತ್ರಿಯರು ನಿಜವಾಗಿಯೂ ಈ ಕುದುರೆ ಮತ್ತು ಆಡು ಇತ್ಯಾದಿ ಪ್ರಾಣಿಗಳನ್ನು ಹತ್ಯೆ ಮಾಡಿ ಅವುಗಳ ವಪೆಯನ್ನ ಯಜ್ಞದಲ್ಲಿ ಹೋಮ ಮಾಡ್ತಿದ್ರು. ಬ್ರಾಹ್ಮಣರು ಪಿಷ್ಟ ಪಶುವಿನಿಂದ ಯಜ್ಞ ಮಾಡ್ತಿದ್ರು ಅಂತ ವಿವರಣೆ ಇದೆ. ಸತ್ಯ ಧ್ಯಾನ ತೀರ್ಥರು ಸಭಾಶಾಸ್ತ್ರ ಪುಸ್ತಕದಲ್ಲಿ ಒಂದು ದೊಡ್ಡ ಚರ್ಚೆಯನ್ನು ಅದ್ರ ಬಗ್ಗೆ ಮಾಡಿದ್ದಾರೆ. ಪಿಷ್ಟದ ಪಶುವಿನಿಂದ ಯಜ್ಞ ಮಾಡಬೇಕು ಅಂತ ಅಲ್ಲಿ ವಿವರಣೆ ಇದೆ. ಅಂತೂ ಕ್ಷತ್ರಿಯರು ಮಾಡುವಾಗ ನಿಜವಾದ ವಪೆಯನ್ನೇ ಯಜ್ಞಕ್ಕೆ ಹಾಕ್ತಾರೆ. ಬ್ರಾಹ್ಮಣರು ಯಜ್ಞ ಮಾಡುವಾಗ ವಪಾ ಹೋಮದ ಸಂದರ್ಭ ಬಂದಾಗ ಬೇರೆ ಒಂದೇನೋ ಅದೊಂದು ಪರ್ಯಾಯವಾಗಿರ್ತದೆ ಅಂತ ನಾನು ಊಹೆ ಮಾಡ್ತೇನೆ. ಅದನ್ನು ಪೂರ್ಣಾಹುತಿ ಅಂದ್ರೆ ಇನ್ನು ಸ್ವಲ್ಪ ಮುಂದೆ ಇರಬೇಕು. ಆ ಯಜ್ಞದ ಪ್ರಕ್ರಿಯೆ ಪೂರ್ಣ ಗೊತ್ತಿಲ್ಲ. ಅಂತೂ ವಪಾ ಹೋಮ ಆಗುವ ತನಕ ಯಜ್ಞ ಅನ್ನದಾನ ಮಾಡಬಾರದು. ಇದು ಯಾವ ಯಜ್ಞಕ್ಕೆ ಸಂಬಂಧಪಟ್ಟದ್ದು? ಅಗ್ನಿಸ್ತೋಮ ಮತ್ತು ಸೌತ್ರಾಮಣಿ ಯಜ್ಞಗಳಿಗೆ ಸಂಬಂಧಪಟ್ಟದ್ದು. ಉಳಿದ ಯಜ್ಞಗಳಲ್ಲಿ ಈ ನಿಯಮ ಇಲ್ಲ. ಯಾವಾಗ ಬೇಕಾದ್ರೆ ನೀವು ಅನ್ನದಾನ ಮಾಡಬಹುದು. ಸೌತ್ರಾಮಣಿ ಯಾಗ ಮತ್ತು ಅಗ್ನಿಸ್ತೋಮ ಯಾಗಗಳಿಗೆ ಈ ನಿಯಮ. ಉಳಿದ ಯಜ್ಞಗಳಲ್ಲಿ, ಉಳಿದ ಸತ್ರಗಳಲ್ಲಿ ವಪಾ ಹೋಮ ಆಗೋ ತನಕ ನೀವು ಕಾಯ್ದಕ್ಕಾಗಿಲ್ಲ. ಯಾವಾಗ ಬೇಕಾದ್ರೆ ಯಜ್ಞದಾನ ಮಾಡಬಹುದು. ಹಾಗಿರುವಾಗ ನೀವೀಗ ಅಂಗಿರಸ ಸತ್ರ ಮಾಡ್ತಾ ಇದ್ದೀರಿ. ಅಂಗಿರಸ ಸತ್ರ ಮಾಡ್ತಿರೋದ್ರಿಂದ ಅನ್ನದಾನ ನಿಷಿದ್ಧ ಅಲ್ಲ. ದೀಕ್ಷಿತ ಅನ್ನ, ತಯಾರು ಮಾಡಿದಂತಹ ಅನ್ನ, ಈ ಪವಿತ್ರವಾದಂತಹ ಅನ್ನ ಏನಿದೆ ಅದನ್ನ ದಾನ ಮಾಡೋದು ತಪ್ಪೇನಿಲ್ಲ. ಹಾಗಾಗಿ ನಾವು ದಾನ ಮಾಡ್ರಿ ಅಂತ ಗೋಪಾಲಕರು ಕೇಳಿದ್ರು. ಅವರಿಗೆ ಜ್ಞಾನ ಅದು. ಹೀಗೆ ಅವ್ರು ಕೇಳ್ಕೊಂಡ ಮೇಲೆ
ಬ್ರಾಹ್ಮಣರಿಗೆ ಗೊತ್ತಾಯ್ತು ಬಲರಾಮಕೃಷ್ಣರೇ ಕಳಿಸಿದ್ದಾರೆ ಅಂತ ಗೊತ್ತಾಯ್ತು. ಕಳಿಸಿದಾದ್ರೂ ಕೂಡ ಅವ್ರು ಏನ್ ಮಾಡಿದ್ರು ಅಷ್ಟೇ ಲಕ್ಷ್ಯವೇ ಕೊಡ್ಲಿಲ್ಲ. ಸ್ವರ್ಗ ಮೊದಲಾದ ತುಚ್ಛ ಫಲಗಳಿಗಾಗಿ ಆ ಬ್ರಾಹ್ಮಣರು ಯಜ್ಞ ಮಾಡ್ತಿದ್ರು. ಭಗವಂತನನ್ನು ತಲುಪಲಿಕ್ಕಾಗಿ ನಾವು ಯಜ್ಞ ಮಾಡಬೇಕು, ನಮ್ಮ ಜೀವನ ಅದಕ್ಕಾಗಿ ಮೀಸಲಿರಬೇಕು ಅಂತ ಅವ್ರು ಆಲೋಚನೆ ಮಾಡಲಿಲ್ಲ ಆ ಮೂರ್ಖರಾದ ಬ್ರಾಹ್ಮಣರು. ಸ್ವರ್ಗ ಬೇಕು, ಸ್ವರ್ಗದಲ್ಲಿ ನಮ್ಗೆ ಸುಖ ಸಿಗಬೇಕು ಅಂತ ಯಜ್ಞ ಮಾಡಿ ಶುರು ಮಾಡಿದ್ರು. ಈ ಅಂಗಿನ ಸಮುದ್ರ ತಪ್ಪು ಯಜ್ಞದ ಉದ್ದೇಶ ಅದೇ. ಅವರು ಏನ್ ತಿಳ್ಕೊಂಡಿದ್ರು ಅಂದ್ರೆ ಬಹಳ ಶ್ರಮಫಲವಾದಂತ ಬಹಳ ಶ್ರಮ ಆಗ್ತದೆ ಯಜ್ಞಗಳು ಮಾಡ್ಲಿಕ್ಕೆ, ಬಹಳ ದುಡ್ಡು ಖರ್ಚಾಗ್ತದೆ, ಇಷ್ಟೆಲ್ಲ ಬಹಳ ಕಾಲ ವ್ಯಯ ಆಗ್ತದೆ. ಹೀಗೆಲ್ಲ ಮಾಡುವಾಗ ನೀವು ಯಾರನ್ನ ಅನ್ನದಾನ ಮಾಡ್ರಿ ಅಂತ ಮಾಡಿಬಿಟ್ರೆ ಇದಂತ ಸರಿ ಆಗೋದಿಲ್ಲ ಅಂತ ವಿಚಾರ ಮಾಡಿದ್ರು. ತಾವೇ ದೊಡ್ಡ ಪಂಡಿತರು, ತಾವೇ ದೊಡ್ಡ ಜ್ಞಾನವೃದ್ಧರು ಅಂತ ತಿಳ್ಕೊಂಡಿದ್ರು ಆ ಬ್ರಾಹ್ಮಣರು. ಯಜ್ಞಕ್ಕೆ ಬೇಕಾದಂತಹ ದೇಶ, ಕಾಲ, ಆಜ್ಯ, ತರು, ಪುರೋಡಾಶ ಮೊದಲಾದ ದ್ರವ್ಯಗಳು, ಮಂತ್ರ, ತಂತ್ರ, ಪುರೋಹಿತರು ಇವರೆಲ್ಲರನ್ನೂ ಕೂಡ ಇದೆಲ್ಲವೂ ಕೂಡ ಕೃಷ್ಣಮಯದೇ ಆಗಿದೆ ಅಂತ ಆಲೋಚನೆ ಬಂದಿದ್ದಿಲ್ಲ ಅವರಿಗೆ. ಕೃಷ್ಣನೇ ಬಂದು ಅನ್ನ ಕೇಳ್ತಾ ಇದ್ರು, ಇವರು ಅವರಿಗೆ ಅನ್ನ ಕೊಡ್ಲಿಕ್ಕೆ ತಯಾರಾಗಲಿಲ್ಲ. ಸಾಕ್ಷಾತ್ತಾಗಿ ಕೃಷ್ಣ ಕೇಳ್ತಿದ್ದಾನೆ, ಪರಮಾತ್ಮ ಸ್ವರೂಪನಾದಂಥ ಕೃಷ್ಣ ಈ ಮೂರ್ಖರಾದಂಥ ಬ್ರಾಹ್ಮಣರು ಅನ್ನದಾನ ಮಾಡಲಿಲ್ಲ. ಕೊಡ್ತೀವಿ ಒಂದು ಸ್ವಲ್ಪ ತಡೀರಪ್ಪ, ಆಮೇಲೆ ಕೊಡ್ತೀವಿ ಅಂತ ಅನ್ಲಿಲ್ಲ, ಕೊಡೋದಿಲ್ಲ ಅಂತ ಅನ್ಲಿಲ್ಲ, ಆಕೆ ತಿರುಗೇ ನೋಡ್ಲಿಲ್ಲ ಇವರು. ಅವ್ರ ಮಾತಿಗೂ ನಮಗೂ ಸಂಬಂಧವೇ ಇಲ್ಲ, ಗೋಪಾಲ ಮಾತಿಗೂ ನಮಗೂ ಸಂಬಂಧ ಇಲ್ಲ ಒಂಥರ ಯಜ್ಞ ಆಹುತಿ ಆಗ್ತಾ ಕೂತ್ಬಿಟ್ಟಿದ್ರು. ಇವು ಇರ್ತಾರೆ, ಇವತ್ತಿಗೂ ಅಂತ ಬ್ರಾಹ್ಮಣರು ಇರ್ತಾರೆ, ದುರಾಂಕರ ಬ್ರಾಹ್ಮಣರು. ಹೀಗೆ ಆ ಗೋಪಾಲ ಭಾರತರಿಗೆ ಬಹಳ ನಿರಾಶೆ ಆಯ್ತು. ಅವರು ಬಲರಾಮಕೃಷ್ಣರಿಗೆ ಬಂದು ಹೇಳಿದರು, ಹೀಗೆ ಮಾಡ್ತಾ ಇದ್ದಾರೆ ಆ ಬ್ರಾಹ್ಮಣರು, ಪಂಡಿತರು ಅವ್ರನ್ನ ಏನು ಹೇಳೋದು, ಕೊಡ್ತಾ ಇಲ್ಲ ಅವ್ರನ್ನ. ಅದಕ್ಕೆ ಅವನೇನು ಹೇಳಿದ ಕೃಷ್ಣ, ನಿರಾಶೆ ಆಶೆ ಇವೆಲ್ಲ ಮನುಷ್ಯನಿಗೆ ಬರೋದೆ, ಒಮ್ಮೆ ಸುಖ ಸಿಗ್ತದೆ, ಒಂದು ದುಃಖ ಸಿಗ್ತಿರ್ತದೆ. ಇದಕ್ಕೆಲ್ಲ ನೀವು ವಿಚಾರ ಮಾಡಬೇಡ್ರಿ, ನಿರಾಶರಾಗಬೇಡ್ರಿ, ಫಲ ಸಿಗೋ ತನಕ ನೀವು ಪ್ರಯತ್ನ ಪಡ್ತಿರ್ಬೇಕು. ಈಗ ಒಂದು ಕೆಲಸ ಮಾಡಿ, ನೀವು ಬ್ರಾಹ್ಮಣರ ಕಡೆ ನಿಮ್ಮ ಕೆಲಸ ಆಗ್ಲಿಲ್ಲಲ್ಲ, ಬ್ರಾಹ್ಮಣರ ಪತ್ನಿಯರ ಹತ್ರ ಹೋಗಿ. ಬ್ರಾಹ್ಮಣರಿಗಿದ್ದಷ್ಟು ದುರಾಂಕಾರ ಅವ್ರ ಪತ್ನಿಯರಿಗಿಲ್ಲ, ಅವ್ರ ಬುದ್ಧಿ ತಿಳಿಯಾಗಿರ್ತದೆ, ಅವ್ರು ವಿವೇಕಿಗಳಾಗಿರ್ತಾರೆ, ಅಲ್ಲಿ ಹೋಗ್ರಿ, ಅವ್ರು ಕೊಟ್ಬಿಡ್ತಾರೆ. ಅದನ್ನ ಹೆಸರು ಹೇಳ್ರಿ ಅವರಿಗೆ, ನಮ್ಮ ಮೇಲೆ ಬಲರಾಮಕೃಷ್ಣನ ಮೇಲೆ ಅವ್ರಿಗೆ ಬಹಳ ಪ್ರೀತಿ ಇದೆ, ಅವರನ್ನ ಕೊಡ್ತಾರೆ. ಆ ಬ್ರಾಹ್ಮಣರ ಪತ್ನಿಯರು ಸುಂದರವಾದಂತಹ ವಸ್ತ್ರಗಳನ್ನು ಧರಿಸಿ ಸರ್ವಾಲಂಕಾರ ಭೂಷಿತೇನೆ ಅಲ್ಲಿ ಕೂತ್ಕೊಂಡಿದ್ರು, ಯಜ್ಞದ ಪ್ರಕ್ರಿಯೆಗಳನ್ನು ನೋಡ್ತಾ ಕೂತ್ಕೊಂಡಿದ್ರು. ಆ ದ್ವಿಜಪತ್ನಿಯರಿಗೆ ಅವ್ರು ನಮಸ್ಕಾರ ಮಾಡಿದ್ರು. ಈ ಗೋಪಾಲಕರು ನಮಸ್ಕಾರ ಮಾಡಿ, ಬ್ರಾಹ್ಮಣರ ಪತ್ನಿಯಾದಂತಹ ನಿಮಗೆಲ್ಲರಿಗೂ ನಾವೆಲ್ಲರೂ ಕೂಡ ನಮಸ್ಕಾರ ಮಾಡ್ತೀವಿ, ನಮ್ಮ ಮಾತನ್ನು ಕೇಳಿ ಸಮೀಪದಲ್ಲೇ ನಮ್ಮ ಸ್ವಾಮಿಯಾದಂತಹ ಕೃಷ್ಣ ಮತ್ತು ಬಲರಾಮರಿರ್ತಾರೆ, ಹಸುಗಳನ್ನು ಮೇಯಿಸ್ತಾ ಬಹಳ ದೂರ ಬಂದ್ಬಿಟ್ಟಿದ್ದಾರೆ, ಊರಿನಿಂದ ಹಸು ಬಿಟ್ಟಿದ್ದಾರೆ ಎಲ್ಲರೂ ಕೂಡ, ನೀವು ದಯವಿಟ್ಟು ನಮ್ಗೆಲ್ಲರಿಗೂ ಊಟ ಮಾಡ್ತೀರಿ ಅಂತಂದ್ರು. ಆ ಬ್ರಾಹ್ಮಣರ ಪತ್ನಿಯರಿಗೆ ಇದೊಂದು ನೆಪ ಬೇಕಾಗಿತ್ತಷ್ಟೇ. ಕೃಷ್ಣನ ಮಹಿಮೆಗಳಿಂದ, ಅವನ ಲೀಲೆಗಳಿಂದ ಎಷ್ಟೋ ವರ್ಷದಿಂದ ಅವ್ರು ಕೇಳಿದ್ರು, ಎಷ್ಟೋ ಕಾಲದಿಂದ ಅವ್ರ ಮನಸ್ಸಲ್ಲೂ ಕೃಷ್ಣನಲ್ಲೇ ಲೀನವಾಗಿ ಬಿಟ್ಟಿತ್ತು. ಕೃಷ್ಣನನ್ನು ಸಂದರ್ಶಿಸಬೇಕು ಅಂತ ಅವ್ರು ಆಲೋಚನೆ ಮಾಡ್ತಿದ್ರು. ಕೃಷ್ಣ ತಮ್ಮ ಸಮೀಪಕ್ಕೆ ಬಂದಿದ್ದಾನೆ ಅಂತ ಕೂಡಲೇ ಅವ್ರಿಗೆ ಸಂಭ್ರಮವೇ ಸಂಭ್ರಮ. ಕೂಡಲೇ ಅವರೆಲ್ಲ ಏನ್ ಮಾಡಿದ್ರೆ ಎಲ್ಲಾ ಪಾತ್ರೆ ಪಡೆದು ಅಂತ ತಗೊಂಡ್ರು, ಎಲ್ಲಾ ಕಡೆ ಸಿಕ್ಕಿದ ಪದಾರ್ಥಗಳಲ್ಲಿ ತುಂಬಿಕೊಂಡ್ರು, ಅಡಿಗೆ ಮನೆಗೆ ಹೋದ್ರು. ಈ ಬ್ರಾಹ್ಮಣರಿಗೆ ಅಲ್ಲಿ ಏನ್ ನಡೀತು ಅಂತ ಗೊತ್ತಾಯ್ತೋ ಬಿಟ್ಟೋ ಗೊತ್ತಾಗಲಿಲ್ಲ. ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಕ್ಷ್ಯ ಅಂತ 4 ವಿಧವಾದ ತಿನಿಸುಗಳು. ಅಲ್ಲಿ ಲೇಹ್ಯ ಅಂದ್ರೆ ನೆಕ್ಕು ಅಂತ ಅರ್ಥ, ಚೋಕ್ಷ್ಯ ಅಂದ್ರೆ ಸೀಪಿ ಆಸ್ವಾದನೆ ಮಾಡುವಂತ ಅರ್ಥ, ಭಕ್ಷ್ಯ ಭೋಜ್ಯ ಅನ್ನೋದಕ್ಕೆ ವ್ಯತ್ಯಾಸ ನಿಮಗೆ ಇಲ್ಲೋ ಓದಿದ್ದೇನೆ, ಈಗ ನೆನಪಿಗೆ ಬರ್ತಿಲ್ಲ, ನಿಮ್ಗೆ ಅಂತ ಗೊತ್ತಿದ್ರೆ ಹೇಳಿ. ಅಂತೂ 4 ವಿಧವಾದಂತ ತಿನಿಸುಗಳು, ಅವನ್ನೆಲ್ಲವನ್ನೂ ಪಾತ್ರೆಯಲ್ಲಿ ತುಂಬಿಕೊಂಡು ನದಿಗಳು ತಮ್ಮ ಪತಿಯಾದಂತಹ ಸಮುದ್ರರಾಜನ ಬಳಿಗೆ ಹೋಗುವಂತೆ ಅವಸರದಿಂದ ಓಡಿ ಬಂದು, ನಡೀರಿ ಬರ್ತೀವಿ, ನಡ್ರಿ ಮುಂದೆ ಹೋಗ್ರಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಾವು ಊಟಕ್ಕೆ ಅಂತ ಹೇಳಿ ಆ ಬ್ರಾಹ್ಮಣರ ಪತ್ನಿಯರು ಬಂದರು. ಅದು ಈ ಬ್ರಾಹ್ಮಣರಿಗೆ ಗೊತ್ತಾಯ್ತು, ನೋಡಿ ಏನೋ ಎಲ್ಲೋ ಹೊರಟಿಲ್ಲ ಇವರೆಲ್ಲ ಹೆಣ್ಮಕ್ಳು ಅಂತೇಳಿ. ಅವಸರದಿಂದ ಗಂಡಂದ್ರು, ಸೋದರರು, ಬಂಧುಗಳು, ಮಕ್ಕಳೆಲ್ಲ ನಿಲ್ರಿ, ಎಲ್ಕೊಂಡು ಹೋಗ್ತಿದ್ದೀರ ಆ ಭೋಜನ ಪದಾರ್ಥಗಳನ್ನ ಅಂತ ತಡೆದ್ರೆ ಯಾರಿಗೂ ತಡಿಲಿಕ್ಕೆ ಆಗಲಿಲ್ಲ, ತಗೊಂಡು ಹೋಗ್ಬಿಟ್ರು. ಎಲ್ಲ ಇದು ನೆಪಕ್ಕಾಗಿ ಕಾಯ್ತಿದ್ರು, ಅಲ್ಲಿ ತಗೊಂಡು ಹೋಗ್ಬಿಟ್ರು. ಕೃಷ್ಣನಿಗೆ ಅವರು ಅದನ್ನೆಲ್ಲವನ್ನು ಅರ್ಪಣೆ ಮಾಡಿಬಿಟ್ರು. ಕೃಷ್ಣನ ಸೌಂದರ್ಯ, ಗುಣ, ಮಾಧುರ್ಯ ಇದೆಲ್ಲವನ್ನು ಅವರು ಬಹಳ ಕಾಲದಿಂದ ಶ್ರವಣ ಮಾಡಿದ್ರು. ಅದನ್ನ ಅವರು ತಗೊಂಡು ಹೋಗಿ ಕೃಷ್ಣನಿಗೆ ಅರ್ಪಿಸ್ಕೊಂಡ್ಬಿಟ್ರು. ಮೊದಲೇ ಮಾಸಾರೆ ಅರ್ಪಿಸ್ಕೊಂಡಿದ್ರು, ಈಗ ಮತ್ತೆ ಕೃಷ್ಣನ ಸಮೀಪಕ್ಕೆ ಅವ್ರು ಬಂದರು. ಕೃಷ್ಣನನ್ನ ಬ್ರಾಹ್ಮಣ ಪತ್ನಿಯರು ನೋಡಿದ್ರು. ಕೃಷ್ಣ ಹಿಂದಿನಂತೆ ನವಿಲು ಗರಿಯನ್ನು ತಲೆಯಲ್ಲಿ ಧರಿಸಿ, ಪೀತಾಂಬರವನ್ನು ಧರಿಸಿ, ಸುಂದರಾಂಗರಾಗಿ ಕೈಯಲ್ಲಿ ಒಂದು ಕಮಲದ ದಂಟನ್ನು ಹಿಡ್ಕೊಂಡಿದ್ದ. ಅದು ಹೀಗೆ ತಿರುಗಿಸ್ತಾ ಇದ್ದ ತನ್ನ ಆಟಕ್ಕಾಗಿ. ಅವನ ಕೆನ್ನೆಗಳ ಮೇಲೆ ಮತ್ತು ಅವನ ಹಣೆಯ ಮೇಲೆ ಮುಂಗುರುಳು ಲಾಸ್ತಿ ಆಗ್ತಾ ಇತ್ತು. ಕಮಲ ಮುಖನಾದಂತಹ, ಕಮಲಾಕ್ಷನಾದಂತಹ ಕೃಷ್ಣನನ್ನು ಅವರು ನೋಡಿದರು. ಅವನ ಲೀಲಾ ಪ್ರಸಂಗವನ್ನು ನೋಡಿ ಎಂದೋ ಅವರು ಅವನಿಗೆ ತಮ್ಮ ಮನಸ್ಸನ್ನು ಒಪ್ಪಿಸ್ಕೊಂಡಿದ್ರು. ಈಗ ತಮ್ಮ ಕಣ್ಣಿನಿಂದ ಅವನನ್ನು ನೋಡ್ತಾ ಅವರು ಸಕಲ ಜಗತ್ತನ್ನ ಮರೆತು ಬಿಟ್ರು. ಅದ್ರ ವ್ಯಾಖ್ಯಾನದಲ್ಲಿ ಏನ್ ಹೇಳ್ತಾರಂದ್ರೆ, ಈ ಗೋಪಸ್ತ್ರೀಯರು, ಗೋಪಸುಂದರಿಯರು ಹೇಗೆ ಕೃಷ್ಣನ ಅಂಗಸಂಗವನ್ನೇ ಬಯಸಿದ್ರು ಅಂತ ಕಥೆ ಇದೆಯಲ್ಲ,
ಹಾಗೆ ಈ ಬ್ರಾಹ್ಮಣ ಸ್ತ್ರೀಯರು ಕೂಡ ಅವನ ಅಂಗಸಂಗವನ್ನೇ ಪಡೆಯಬೇಕು ಅಂತ ಬಂದಿದ್ರು. ಹಾಗಾಗಿ ಅವರು ಹಿಂದೆ ಹೋಗಲು ತಯಾರಿರಲಿಲ್ಲ, ಕೃಷ್ಣನ ಸಮೀಪಕ್ಕೆ ಬಂದುಬಿಟ್ಟಿದ್ರು. ಹೀಗೆ ಅವನು ಬಂದಾಗ ಕೃಷ್ಣ ಅವರನ್ನು ಸ್ವಾಗತ ಮಾಡಿದ. ಮಹಾಭಾಗ್ಯವತಿಯರು, ನೀವು ಎಲ್ಲರೂ ಕೂತ್ಕೊಳ್ಳಿ, ಇಲ್ಲಿ ಬನ್ನಿ, ನಿಮ್ಗಾಗಿ ನಾನು ಏನು ಕಾರ್ಯ ಮಾಡಿಕೊಡ್ಬೇಕು? ನಿಮ್ಮ ಬಂಧು ಬಾಂಧವರನ್ನ, ಯಜ್ಞಯಾಗಾದಿಗಳನ್ನು, ನಿಮ್ಮ ಧರ್ಮಕರ್ಮವನ್ನೆಲ್ಲ ಪರಿತ್ಯಾಗ ಮಾಡಿ ನೀವು ಇಲ್ಲಿ ಬಂದಿದ್ದೀರಿ, ನಿಮಗೆ ನಾನು ಏನು ಮಾಡಬೇಕು ಹೇಳಿ. ಹಾಗಾಗಿ ನಿಮಗೆ ಬೇಕಾದ ಕಾರ್ಯವನ್ನು ನಾನು ಮಾಡಿಕೊಡ್ತೀನಿ, ಅದೆಲ್ಲ ಇಲ್ಲಿ. ಆದರೆ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಭೋಜನವನ್ನು ತೊಗೊಂಡ್ಬಂದಿದ್ದೀರಿ, ಅದು ಇಲ್ಲಿ ಇರಲಿ. ನೀವು ಕೂಡಲೇ ನಿಮ್ಮ ಯಜ್ಞಗಳಿಗೆ, ಆ ಯಜ್ಞ ನಡೆಯುವಂಥ ಸ್ಥಳಕ್ಕೆ ಹೋಗಿ. ಯಾಕೆಂದ್ರೆ ನಿಮ್ಮ ಬ್ರಾಹ್ಮಣ ಪತಿಗಳು ನೀವಿಲ್ಲದೆ ಯಜ್ಞವನ್ನು ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ, ಸರಿಯಾಗಿ ಪುಣ್ಯಾವಾಸನೂ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಂಡತಿ ಇಲ್ಲದೆ ಇದ್ರೆ. ಅದು ಹೆಂಡತಿ ಮಹತ್ವ. ಅದು ಮನೆಯನ್ನು ಬೆಳೆಸೋದು ಅಷ್ಟೇ ಅಲ್ಲ, ಅವನ ಧಾರ್ಮಿಕ ಜೀವನವನ್ನು, ಗಂಡನ ಧಾರ್ಮಿಕ ಜೀವನವನ್ನು ಅವಕ್ಕೆ ಬೆಳೆಸುವಂಥವಳು. ಹಾಗಾಗಿ ಸೀತೆ ಇಲ್ಲದೇ ಇದ್ದಾಗ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ರಾಮ ಸೀತೆಯ ಬಂಗಾರದ ಪ್ರತಿಮೆಯನ್ನು ಮಾಡಿಕೊಂಡು ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಅಶ್ವಮೇಧ ಯಾಗ ಮಾಡಿದ ಅಂತ ರಾಮಾಯಣದಲ್ಲಿ ನಂಗೆ ಓದಿದ್ದಂತು. ನೀವಿಲ್ಲದೆ ನೀವು ನಿಮ್ಮ ಗಂಡಂದರು ತಾವು ಮಾಡಿದಂತಹ, ತಾವು ಪ್ರಾರಂಭ ಮಾಡಿರುವಂಥ ಯಜ್ಞಗಳನ್ನ ಪೂರ್ಣ ಮಾಡಲಾರರು. ಅಷ್ಟೇ ಅಲ್ಲ, ಇಡೀ ಜೀವನ ಯಜ್ಞವೇ ಪತ್ನಿ ಇಲ್ಲದೆ ಪೂರ್ಣ ಆಗೋದಿಲ್ಲ. ಪತ್ನಿಯಿಂದಲೇ ಮನುಷ್ಯ ಪೂರ್ಣನಾಗ್ತಾನೆ. ಪ್ರಜಯಾ ಹಿ ಪೂರ್ಣ. ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಬೇಕು, ಆ ಬಳಿಕ ಸಂತಾನೋತ್ಪಾದನೆ ಮಾಡ್ಕೋಬೇಕು. ಹಾಗಾಗಿ ಮನುಷ್ಯ ಪೂರ್ಣನಾಗ್ತಾನೆ. ಉಳಿದ್ಯಾವುದೂ ಅವನನ್ನು ಪೂರ್ಣನಾಗಿ ಮಾಡೋದಿಲ್ಲ ಅಂತ ಶಾಸ್ತ್ರ ಹೇಳುವಂಥ ಮಾತು. ಹೊರಟೋಗಿ ನೀವು ಹೊರಟೋಗ್ರಿ ಅಂತ ಕೃಷ್ಣ ಅವರಿಗೆ ಬಹಳ ಸಂಕಟ ಆಯ್ತು. ಇಷ್ಟು ಕಠೋರವಾಗಿ ಮಾತಾಡ್ತಿಲ್ಲ, ನಿನ್ನನ್ನು ಸೇರಬೇಕು ಅಂತ ನಾವು ಬಂದಿದ್ದೇವೆ, ನಿನ್ನನ್ನೇ ಸೇರ್ಬೇಕು ಅಂತ ಬಂದವರನ್ನು ನೀನು ಹಿಂತಿರುಗಿ ಹೋಗ್ರಿ ಅಂತ ಇದೆಯಲ್ಲ. ಭಗವಂತನ ಸಮೀಪಕ್ಕೆ ಬಂದವನು ಮತ್ತೆ ಸಂಸಾರಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಶ್ರುತಿಗಳು ಪುರಾಣಗಳೆಲ್ಲ ಹೇಳ್ತಾರೆ. ನಿನ್ನ ಸಮೀಪಕ್ಕೆ ಬಂದಿದ್ದೇವೆ ನಾವು, ತಿರುಗಿ ಮನೆಗೆ ಹೋಗ್ರಿ ಅಂತ ಹೇಳ್ತಿದ್ದಲ್ಲ, ಇದೆಂಥ ನ್ಯಾಯ ಇದು? ನಿನ್ನ ಪಾದಗಳನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಬೇಕು ಅಂತ ಅಪೇಕ್ಷೆ ಇದೆ ನನಗೆ. ಹಾಗಾಗಿ ಅವರು, ನಮ್ಮ ಕುಟುಂಬದವರೆಲ್ಲ ಮಾತನ್ನು ಕೇಳಲಾರ್ದೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನಾವು ಈಗ ಬಂದಿದ್ದೇವಲ್ಲ, ಬಂದಂತ ನಾವು ಅಲ್ಲೇನೋ ತಿರುಗಿ ಹೋದ್ರೆ ನಮ್ಮ ಪತಿ ಪುತ್ರರಾಗ್ಲಿ, ನಮ್ಮ ತಂದೆ ತಾಯಿಗಳಾಗಲಿ, ನಮ್ಮ ಉಳಿದ ಬಂಧು ಬಾಂಧವರಾಗ್ಲಿ ನಮ್ಮನ್ನು ಯಾರೂ ಅಲ್ಲಿ ಸೇರಿಸೋದೇ ಇಲ್ಲ ಸಮೀಪಕ್ಕೆ. ನಮ್ಮ ಮಾತನ್ನು ಮೀರಿ ಹೋಗಿದ್ದೀರಿ ಕೃಷ್ಣನ ಸಮೀಪಕ್ಕೆ, ಹಾಗಾಗಿ ಇಲ್ಲಿ ಬರಬೇಡಿ ಅಂತ ಅವ್ರು ನಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಹೀಗಿರುವಾಗ ನಮ್ಮನ್ನೆಲ್ಲ ನೀವು ಪರಿತ್ಯಾಗ ಮಾಡಬೇಡ್ರಿ ಅಂತ ಆ ಬ್ರಾಹ್ಮಣ ಸ್ತ್ರೀಯರು ಕೃಷ್ಣನ ಕಡೆ ಪ್ರಾರ್ಥನೆ ಮಾಡಿದರು. ಆಗ ಅವನೇನಂದ, ನಾನು ನಿಮ್ಮನ್ನು ಅನುಗ್ರಹಿಸುತ್ತೇನೆ, ಹಾಗಾಗಿ ನಿಮ್ಮ ಕುಟುಂಬದವರಿಗೆ ನಿಮ್ಮ ಮೇಲೆ ಸಿಕ್ಕಿದ್ರು ಕೂಡ, ಮುನಿಸಿದ್ರು ಕೂಡ ಅವರು ನಿಮ್ಮನ್ನು ಪರಿತ್ಯಾಗ ಮಾಡೋದಿಲ್ಲ, ನಿಮ್ಮಲ್ಲಿ ಯಾವುದೇ ದೋಷವನ್ನು ಎಣಿಸೋದಿಲ್ಲ. ಕುಟುಂಬವನ್ನು ಬಿಟ್ಟು ಕೃಷ್ಣನ ಅಂಗ ಸಂಪರ್ಕಕ್ಕಾಗಿ ಬಂದವರು ಅಂತ ನಿಮ್ಮಲ್ಲಿ ಅವರು ತಪ್ಪು ಕಾಣೋದಿಲ್ಲ. ನೀವೀಗ ನನ್ನವರಾಗಿದ್ದೀರಿ, ನನ್ನವರಾಗಿರೋದ್ರಿಂದ ನೀವು ಈಗ ಅಲ್ಲಿ ಹೋಗ್ರಿ, ಮುಂದೆ ನೀವು ಶೀಘ್ರದಲ್ಲೇ ನನ್ನನ್ನು ಸೇರ್ತೀರಿ ಮುಂದೆ ಸದ್ಗತಿಯನ್ನು ಪಡೆದ ನಂತರ ಅಂತ ಹೀಗೆ ಹೇಳಿದ್ಮೇಲೆ ಅವರು ತಾವು ತಂದಂತ ಭಕ್ಷ್ಯ ಭೋಜ್ಯಾದಿಗಳನ್ನು ಅಲ್ಲೇ ಇಟ್ಟು ಕೃಷ್ಣನ ಅಣತಿಯಂತೆ ಯಜ್ಞಕಾರರಿಗೆ ತಿರುಗಿ ಹೋದರು. ಕೃಷ್ಣ ಹೇಳಿದಂತೆ ಆಯಿತು. ಆ ಯಾವ ಬ್ರಾಹ್ಮಣರು ಕೂಡ ಅವರನ್ನು ತಿರಸ್ಕಾರ ಮಾಡಲಿಲ್ಲ. ಅವ್ರ ಕುಟುಂಬದವರು ಯಜ್ಞಗಳನ್ನು ಅವರು ಸಂಪೂರ್ಣಗೊಳಿಸಿದರು. ಆಗ ಅಲ್ಲೊಂದು ವಿಲಕ್ಷಣವಾದಂಥ ಘಟನೆ ನಡೀತು. ಏನ್ ನಡೀತು ಅಂದ್ರೆ, ಈ 100 ಜನ ಬ್ರಾಹ್ಮಣರ ಪತ್ನಿಯರು ಅಲ್ಲಿಗೆ ಬಂದಿದ್ರಲ್ಲ, ಒಬ್ಬಳಿಗೆ ಮಾತ್ರ ಅಲ್ಲಿಗೆ ಬರೋ ಭಾಗ್ಯ ಸಿಗ್ಲಿಲ್ಲ ಅಂತ. ಅವಳ ಕುಟುಂಬದವರು ಬಹಳ ಗೃಹಂಕಾರಿಗಳಾಗಿರ್ಬೇಕು. ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ನ ಹಿಡಿದು ಕಟ್ಟಾಕ್ಬಿಟ್ರು. ಕಟ್ಟಾಕಿ ಒಂದು ಕೋಣೆಯಲ್ಲಿ ಕುರಿತು ತಿಲಕ ಹಾಕ್ಬಿಟ್ರು. ಹೀಗೆ ಅವಳ ಪತಿ ಅವಳನ್ನ ಕೋಣೆಯಲ್ಲಿ ತಿಲಕ ಹಾಕಿ ಇಡಿಸ್ಬಿಟ್ಟ ಅಂತ ಕಥೆ ಇದೆ. ಹೀಗಿಟ್ಟಾಗ ಆಕೆ ಏನ್ ಮಾಡಿದ್ರು ಅಂದ್ರೆ, ಅವಳಿಗೆ ಇಡೀ ಜಗತ್ತೇ ಬೇಡ ಆಯ್ತು. ಕೃಷ್ಣನ ಲೀಲಾ ಪ್ರಸಂಗಗಳನ್ನು ಧ್ಯಾನ ಮಾಡ್ತಾ ಮಾಡ್ತಾ ಆಕೆ ಧ್ಯಾನ ಮಾಡಿ ಯೋಗ ಶಕ್ತಿಯಿಂದ ತನ್ನ ಶರೀರವನ್ನು ಪರಿತ್ಯಾಗ ಮಾಡಬೇಕು. ಆ ಹೆಣ್ಮಕ್ಳಿಗೂ ಅಂತ ಶಕ್ತಿ ಇರುತ್ತೆ. ಕೃಷ್ಣನ್ ಕಡೆ ಹೋಗ್ಬೇಡ ಅಂತೀರಲ್ಲ ನನಗೆ, ಹಾಗಾದ್ರೆ ಶಾಶ್ವತವಾಗಿ ಕೃಷ್ಣನ್ ಕಡೆನೇ ಹೋಗ್ಬಿಡ್ತೀನಿ ಅಂತ ಆಲೋಚನೆ ಮಾಡಿದ್ಲು. ಕೂತು ಶರೀರದ ಒಳಗಿನ ಅಗ್ನಿಯನ್ನು ಉದ್ದೀಪಿಸಿಕೊಂಡು ಆ ಅಗ್ನಿ ತನ್ನ ಶರೀರವನ್ನು ಸುತ್ತಾಕುವಂತೆ ಮಾಡಿ ಆಕೆ ಪರಮಪದವನ್ನು ಹೊಂದಿಬಿಟ್ಲು ಅಂತ ಆ ಒಬ್ಬ ಹೆಣ್ಮಗಳ ಪ್ರತ್ಯೇಕ ಕಥೆ ಅದು ಬರ್ತಾ ಇದೆ. ಈಗ ಮುಂದೆ ಕೃಷ್ಣ ಏನ್ ಮಾಡಿದ ಅಂದ್ರೆ, ಆ ಬ್ರಾಹ್ಮಣರು ಪತ್ನಿಯರು ಬಂದಿದ್ದಂತಹ ಪಂಚವಿಧವಾದಂತಹ ಚತುರ್ವಿಧವಾದಂತಹ ಅನ್ನ ಏನಿತ್ತು ಅದನ್ನೆಲ್ಲವನ್ನು ಮೊದಲು ಗೋಪಾಲಕರಿಗೆ ತಿನ್ನಿಸಿದ. ಆ ಬಳಿಕ ತಾನು ತಿಂದ. ಅವರೆಲ್ಲ ತೃಪ್ತರಾದ್ಮೇಲೆ ತಾನು ಭೋಜನ ಮಾಡಿದ್ರು. ಹೀಗೆ ಮಾಡಿ ಎಲ್ಲರೂ ಹಸಿವನ್ನು ತಣಿಸಿಕೊಂಡ ಮೇಲೆ ಮತ್ತೆ ಯಥಾಪ್ರಕಾರ ತಮ್ಮ ಆಟವನ್ನು ಮುಂದುವರಿಸಿದ್ರು. ಈ ಕಡೆ ಬ್ರಾಹ್ಮಣ ಪತ್ನಿಯರೆಲ್ಲ ತಿರುಗಿ ಬಂದ್ಮೇಲೆ ಅವ್ರ ಯಜ್ಞ ಎಲ್ಲ ಮುಗಿಸಿದ್ರು. ಯಜ್ಞ ಎಲ್ಲ ಮುಗಿಸಿದ ಮೇಲೆ
ಕೃಷ್ಣನ ವಿಷಯ ಆವಾಗ ಅವ್ರಿಗೆ ತಿಳಿಯಿತು, ಕೃಷ್ಣ ಅಂದ್ರೆ ಭಗವಂತನೇ ಅಂತ ಆಮೇಲೆ ಅವ್ರಿಗೆ ತಿಳಿಯಿತು. ಇದು ಬಹಳ ಕಷ್ಟಪಟ್ಟರಂತ. ಕೃಷ್ಣ ಮತ್ತು ಬಲರಾಮರ ಆಜ್ಞೆಯನ್ನು ನಾವು ಉಲ್ಲಂಘನೆ ಮಾಡಿದ್ದೇವಲ್ಲ, ಎಂಥ ಅಪರಾಧ ಮಾಡ್ತಿರ್ತೀವಿ ನಾವು. ಮನುಷ್ಯನಂತೆ ಲೀಲೆ ತೋರಿಸ್ತಾನೆ ಈ ಕೃಷ್ಣ, ಚಾರ ಜೋರ ಅಂತೇಳಿ ನಾವು ಚೋರ ಜಾರ ಅಂತ ನಾವು ಒಂದು ತಿರಸ್ಕಾರ ಮಾಡಿಬಿಟ್ಟವಲ್ಲ ಅಂತ ಅವ್ರು ಆಮೇಲೆ ಪಶ್ಚಾತ್ತಾಪಟ್ಟರು. ಆದ್ರೆ ನಮ್ಮ ಪತ್ನಿಯರು ಕೃಷ್ಣನ ಮೇಲೆ ಅಲೌಕಿಕವಾದಂಥ ಭಕ್ತಿಯನ್ನು ತೋರಿಸಿದ್ರಲ್ಲ, ನಮ್ಗದು ತಿಳಿಲಿಲ್ವಲ್ಲ. ಕೃಷ್ಣನಿಂದ ನಾವು ವಿಮುಖರಾಗಿಬಿಟ್ವಲ್ಲ, ನಮ್ಮ ಬ್ರಾಹ್ಮಣ ಜನ್ಮಕ್ಕೆ ಧಿಕ್ಕಾರ ಇರಲಿ ಅಂತ ಅವರು ಧಿಕ್ಕಾರ ಹಾಕೊಂಡ್ರು. ನಾವೇನು ಅಧ್ಯಯನ ಮಾಡಿದಂಗಾಯ್ತು? ಎಷ್ಟೋ ವರ್ಷ ಕಾಲ ವೇದಗಳನ್ನು ಓದಿದ್ವಿ, ಪುರಾಣಗಳನ್ನು ಓದಿದ್ವಿ, ಶ್ರುತಿ ಸ್ಮೃತಿಗಳನ್ನ ಕಂಠಪಾಠ ಮಾಡಿದ್ವಿ. ನಮ್ಗೆ ಏನ್ ಮಾಡ್ದಂಗಾಯ್ತು? ನಾವು ಶುರು ಮಾಡಿದ ಈ ಅಂಗಿರಸ ಸಪ್ತಕ್ಕೆ ಏನ್ ಮಹತ್ವ ಬಂತು? ನಾವು ಹುಟ್ಟಿರುವಂತ ಕುಲಕ್ಕೆ ಧಿಕ್ಕಾರ ಇರಲಿ ಇಡೀ ವಂಶಾವಳಿಯನ್ನು ಬೈಕೊಂಡ್ರು. ನಮ್ಮ ಕರ್ಮ ಸಾಮರ್ಥ್ಯ, ನಮ್ಮ ಪಾಂಡಿತ್ಯ, ನಮ್ಮ ಆಳವಾದ ತಿಳುವಳಿಕೆ ಎಲ್ಲ ಹಾಳಾಗಿ ಹೋಗ್ಲಿ ಅಂದ್ರೆ ಇವಿಷ್ಟು ಯಾವಿದ್ರೂ ಕೂಡ ಅವ್ರು ನಮಗೆ ಭಗವದ್ಭಕ್ತಿಯನ್ನು ಕೊಡ್ಲಿಲ್ವಲ್ಲ ಅಂತ ಅನ್ಕೊಂಡ್ರು ಅವರು. ನಿಶ್ಚಯವಾಗಿ ಭಗವಂತನ ಮಾಯೆ ಏನಿದೆ ಅದು ದೊಡ್ಡ ದೊಡ್ಡ ಪಂಡಿತರನ್ನು ಕೂಡ ಮುಗ್ಧರನ್ನಾಗಿ ಮಾಡಿಬಿಡ್ತು. ಹಾಗಾಗಿ ನಾವು ಆ ಮಾಯೆಗೆ ಸಿಲುಕಿ ಹಾಳಾಗಿ ಹೋದ್ವಿ. ಆದ್ರೆ ನಮ್ಮ ಪತ್ನಿಯರು ಉದ್ಧಾರ ಆಗಿಬಿಟ್ರು. ಆ ಕೃಷ್ಣನಿಗೆ ಸ್ವಯಂ ಕೈಯಿಂದ ಅವರು ಭೋಜನವನ್ನು ಕೊಟ್ಟು ಬಂದ್ರಲ್ಲ, ಪತ್ನಿಯರು ತಮ್ಮ ಸಂಸಾರ ಪಾಶವನ್ನು ಕಡ್ಕೊಂಡು ಉದ್ಧಾರ ಆಗಿಬಿಟ್ರು. ನಾಸಾಂ ದ್ವಿಜಾತಿ ಸಂಸ್ಕಾರೋ ನ ನಿವಾಸೋ ಗುರಾವಪಿ ನತಪೋ ನಾತ್ಮಮೀಮಾಂಸ ನಶೌಚಂ ನ ಕ್ರಿಯಾ ಶುಭಾಹ. ಈ ಬ್ರಾಹ್ಮಣ ಪತ್ನಿಯರಿಗೆ ಯಾರು ಜನಿವಾರ ಹಾಕಿರ್ತಾರೇನು? ದ್ವಿಜಾತಿ ಸಂಸ್ಕಾರ ಇವರಿಗಿಲ್ಲ, ಉಪನಯನ ಇವರಿಗಿಲ್ಲ. ಗುರುಕುಲದಲ್ಲಿ ತಗೊಂಡು 12 ವರ್ಷ ಓದಿ ಬರ್ರಿ ಅಂತ ನಂತರ ಎಲ್ಲರೂ ಕಳಿಸಿದ್ದಾರೇನು? ಎಲ್ಲೂ ಕಳಿಸಿಲ್ಲ. ನ ತಪಃ, ಪ್ರಾಣಾಯಾಮ ಮಾಡಿ, ದೀರ್ಘ ಪ್ರಾಣಾಯಾಮ ಮಾಡಿ ಉಪವಾಸ ಮಾಡಿ ಅಂತ ಅವ್ರಿಗೆ ಯಾರು ಉಪವಾಸ ಮಾಡ್ತಿದ್ದಾರ? ಇಲ್ಲ. ಆತ್ಮಮೀಮಾಂಸ, ಜೀವಾತ್ಮ ಅಂದೇನು, ಪರಮಾತ್ಮ ಅಂದೇನು, ಪರಮಾತ್ಮನ ಗುಣ ಏನು, ಜೀವಾತ್ಮನ ಗುಣ ಏನು ಅಂತ ಬ್ರಹ್ಮಸೂತ್ರಗಳನ್ನು ಹಿಡಿದು ಶಾರೀರಿಕ ಮೀಮಾಂಸ ಅಂತಿದ್ರು. ಶಾರೀರಿಕ ಅಂದ್ರೆ ಶರೀರದೊಳಗಿರುವಂತಹ ಜೀವಾತ್ಮ ಮತ್ತು ಆ ಶರೀರದೊಳಗಿರುವಂತಹ ಜೀವಾತ್ಮನನ್ನು ನಿಗ್ರಹಿಸುವಂತ ಪರಮಾತ್ಮ ಅಂತ ಶಾರೀರಿಕ ಮೀಮಾಂಸ ಅಂತ ಬ್ರಹ್ಮಸೂತ್ರಗಳಿಗೆ ಕರೀತಾರೆ. ಅಂತ ದಿವ್ಯ ಬ್ರಹ್ಮಸೂತ್ರಗಳನ್ನ, ಬ್ರಹ್ಮಸೂತ್ರ ಭಾಷ್ಯವನ್ನ, ಸುಧಾರಿ ಗ್ರಂಥಗಳನ್ನು ಅವರೇನು ಅಧ್ಯಯನ ಮಾಡಿದ್ದಾರೆ. ನೀವು ಏನೋ ಅಧ್ಯಯನ ಮಾಡಿಲ್ಲ ಅವರು. ನ ಶೌಚಂ, ದೊಡ್ಡ ಖಂಡಾಪಿ ಪ್ರಮಾಣದ ಮಡಿಮೇಲಿಯನ್ನು ಮಾಡಿದ್ದಾರೆ ಅವರು. ನಿತ್ಯ ತಲೆ ಮೇಲೆ ಸ್ನಾನನೇ ಮಾಡೋದಿಲ್ಲ ಪಾಪ ಅವರು. ಎಷ್ಟು ಪೂರ್ಣ ಹೇಗೆ ಮಡಿಮೇಲಿ ಮಾಡ್ಯಾರ? ಬಹಳ ವೇದೋಕ್ತವಾದಂಥ ಎಲ್ಲ ಕ್ರಿಯೆಗಳನ್ನು ಅವ್ರು ಮಾಡ್ತಾರೆ, ಏನೂ ಮಾಡಿಲ್ಲ. ಇಷ್ಟೆಲ್ಲ ಮಾಡದೇ ಇದ್ರು ನಮಗೆ ಉಪನಯನ ಆಗಿದೆ. ಒಂದಲ್ಲ 2 ಶನಿವಾರಗಳು ನಮಗೆ ಗುರುಕುಲದಲ್ಲಿ ಹೋಗಿ 12 ವರ್ಷ 24 ವರ್ಷ ಅಧ್ಯಯನ ಮಾಡಿದ್ದೇವೆ. ದೊಡ್ಡ ದೊಡ್ಡ ತಪಸ್ಸು ಮಾಡಿದ್ದೇವೆ, ಎಲ್ಲ ಶಾಸ್ತ್ರಗಳನ್ನು ಓದಿದ್ದೇವೆ ಗುರುಮುಖದಿಂದ. ಆದ್ರೆ ನಿತ್ಯ ಚರ್ಚೆ ಮಾಡ್ತಾನೆ ಇದ್ದೇವೆ. ಇವತ್ತಿಗೂ ದೊಡ್ಡ ದೊಡ್ಡ ಪಂಡಿತರ ಜೊತೆ ಚರ್ಚೆ ಮಾಡ್ತೀವಿ, ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆ ವಿದ್ವಾಂಸರ ಸಂಘದಲ್ಲಿ ಇರ್ತೇವೆ ನಾವು. ಆದ್ರೆ ನಾವು ಉನ್ಮತ್ತರಾಗಿಬಿಟ್ಟಿದ್ದೇವೆ. ನಮಗೆ ಕೃಷ್ಣನ ಬಗ್ಗೆ ಅರಿವೇ ಸಿಗ್ಲಿಲ್ಲಲ್ಲ. ಕೃಷ್ಣ ತನ್ನ ದಾಸರನ್ನು ಕೊಟ್ಟು ಕಳಿಸಿ ನಮ್ಮನ್ನ ಎಚ್ಚರಿಸಿದ. ಕೃಷ್ಣ ಎಚ್ಚರಿಕೆ ಕೊಟ್ಟರು ನಮ್ಗೆ ಗೊತ್ತಾಗಲಿಲ್ಲಲ್ಲ. ಭಗವಂತ ಪೂರ್ಣ ಕಾಮ, ಅವನಿಗೆ ಯಾವುದೇ ಅಂತ ಅಪೇಕ್ಷೆಗಳಿಲ್ಲ. ಅವನು ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕಾಗಿ ನಮ್ಮ ಕಡೆಯಿಂದ ಅನ್ನವನ್ನು ಅಪೇಕ್ಷೆ ಪಟ್ಟಿದ್ದ ಅಂತ ನಮ್ಗೆ ತಿಳಿಲಿಲ್ಲಲ್ಲ. ಅವನು ಅನ್ನವನ್ನ ಯಾಚನೆ ಮಾಡಿದ್ದೆ ಅಂತ ಒಂದು ನಟನೆ ಅಷ್ಟೇ. ಅದು ಆ ಯಜ್ಞ ಮಾಡೋದೇನಿದೆ, ಆ ಯಜ್ಞವನ್ನು ಬಿಟ್ಟು ಈ ಯಜ್ಞವನ್ನು ಮಾಡಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಬ್ರಜ, ಎಲ್ಲ ಉಳಿದ ಧರ್ಮಗಳನ್ನು ಪರಿತ್ಯಾಗ ಮಾಡಿ ನನ್ನನ್ನೊಬ್ಬನನ್ನ ಶರಣ ಹೊಂದಿ ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದಲೂ ವಿಮುಕ್ತರನ್ನಾಗಿ ಮಾಡ್ತೀನಿ ಅಂತ ಕೃಷ್ಣ ಎಚ್ಚರಿಕೆ ಕೊಟ್ಟಿದ್ನಲ್ಲ, ನಾವು ಅದನ್ನು ತಿಳ್ಕೊಳ್ಳಿಲ್ಲಲ್ಲ. ಯಾವ ಲಕ್ಷ್ಮೀದೇವಿ ಎಲ್ಲ ಉಳಿದ ಕಾರ್ಯಗಳನ್ನ ಪರಿತ್ಯಾಗ ಮಾಡಿ ಉಳಿದ ಆಸಕ್ತಿಗಳನ್ನು ಬಿಟ್ಟುಕೊಟ್ಟು ಮುಕುಂದನ ಪಾದಗಳನ್ನು ಸ್ಪರ್ಶ ಮಾಡಬೇಕು ಅಂತ ನಿರಂತರವಾಗಿ ಸೇವೆ ಮಾಡ್ತಿರ್ತಾಳೆ, ಅಂತಹ ಭಗವಂತನೇ ಭೋಜನದ ಯಾಚನೆ ಮಾಡಿದ್ದು ಒಂದು ನಟನೆ ಅಂತ ನಾವು ತಿಳಿಯಲಿಲ್ಲಲ್ಲ. ಹೀಗೆ ನಾವು ವಿಷ್ಣುವೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅಂತೇಳಿ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಯಾರ್ಯಾರ್ದು ಮುನಿಗಳ ಬಾಯಿಂದೆಲ್ಲ ಕೇಳಿದ್ವಿ. ಕೇಳಿದ್ರು ಕೂಡ ನಮ್ಗೆ ಆ ಸಮಯದಲ್ಲಿ ಹೊಳೆಯಲಿಲ್ಲಲ್ಲ. ನಮ್ಮ ಪತ್ನಿಯರಿಗೆ ಅಂತ ಭಾಗ್ಯ ಸಿಕ್ತಲ್ಲ ಅಂತ ಅವರು ಮತ್ತೆ ಗೋಳಾಡಿದ್ರು. ಆಗ ಅವರು ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ ಬಳಿಕ ಅಷ್ಟಾದ್ರೂ ಕೂಡ ಕೃಷ್ಣನನ್ನ ಮನಸಾರೆ ನಮಸ್ಕಾರ ಮಾಡಿದ್ರು ಕೂಡ ಕೃಷ್ಣ ಸಮೀಪದಲ್ಲಿ ಇದ್ದು ಅವನನ್ನು ಹೋಗಿ ನೋಡ್ಬೇಕು ಅಂತ ಅವ್ರಿಗೆ ಅನಿಸಲಿಲ್ಲ. ಯಾಕಂದ್ರೆ ಕಂಸನ ಭಯಕ್ಕೆ ಒಳಗಾಗಿರ್ತದೆ, ರಾಜಭಯ ಬ್ರಾಹ್ಮಣರಿಗೆ. ಆ ರಾಜನ ಭಯಕ್ಕೆ ಒಳಗಾಗಿ ಕಂಸ ನಮ್ಗೆ ಏನ್ ಮಾಡ್ಬಿಡ್ತಾನೋ, ನಾಳೆ ನಮ್ಮೆಲ್ಲಿ ನಮ್ಮ ಸೊತ್ತು ಮನೆ ಕಿತ್ಕೊಂಡು ಬಿಡ್ತಾನೇನೋ ಅಂತ ಅವರು ಭ್ರಾಂತರಾಗಿದ್ರು. ಹಾಗಾಗಿ ಕೃಷ್ಣನ ಸಮೀಪ ಅವ್ರು ಹೋಗಲೇ ಇಲ್ಲ. ಇದು ಅವರು ಸಾಂಸಾರಿಕ ವಿಷಯಗಳಿಗೆ ಕಟ್ಟು ಬಿದ್ದಿದ್ದಕ್ಕಾಗಿ, ಅರ್ಥದ ದಾಸ್ಯ, ಆರ್ಥಿಕತೆಯ ದಾಸರಾಗಿದ್ದಕ್ಕಾಗಿ ಅವರು ಕೃಷ್ಣನ ಸಮೀಪಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅವರಿಗೆ ಆ ಧೈರ್ಯ ಅವ್ರು ಮಾಡಲಿಲ್ಲ.
ರಾಜಭೇದದಿಂದ ಅವರು ಗ್ರಸ್ತರಾಗಿದ್ದರು ಅಂತ ಅದರ ಸಂಕೇತವನ್ನು ತಿಳ್ಕೊಳ್ಳೋದು. ಆಗಿನ ಕಾಲದಲ್ಲಿ ನಾವು ಹಾಗೆ ಧಾರ್ಮಿಕತೆಯನ್ನು ನಾವು ಅವಲಂಬಿಸೋದಿಲ್ಲ. ಯಾಕೆ? ಸಂಸಾರದ ನಮ್ಮ ಸೆಟಪ್ ಇದೆಯಲ್ಲ, ಇದೆಲ್ಲಿ ಹಾಳಾಗಿ ಹೋಗ್ಬಿಡ್ತದೋ ಅಂತ ನಾವು ಭಯ. ಹಾಗೆ ಸಂಸಾರಕ್ಕೆ ಕಟ್ಟಿದ್ದು ನಾವು ಧಾರ್ಮಿಕತೆಯನ್ನು ದೂರ ನಡೀತೇವೆ. ಅದು ನಮ್ಮಂಥವ್ರಿಗೆ ಸಂಕೇತ. ಹೀಗೆ ಅವ್ರು ಕೃಷ್ಣನ ದರ್ಶನಕ್ಕೆ ಹೋಗಲೇ ಇಲ್ಲ. ಆದರೂ ಕೃಷ್ಣ ಯಾರು ಅಂತ ಆ ಸಮಯದಲ್ಲಿ ಅವರಿಗೆ ಮನವರಿಕೆ ಆಯಿತು ಅಂತ ನಾವಲ್ಲಿ ಕಥೆಯನ್ನು ನೋಡ್ತೀವಿ. ಆದರೆ ಅವತ್ತು ವ್ಯಾಖ್ಯಾನದಲ್ಲಿ ಏನಿದೆ ಅಂದರೆ, ಕೃಷ್ಣನ ಭಗವಂತ ಅಂತ ತಿಳ್ಕೊಂಡಿದ್ರು, ತಿಳಿಯದಂತೆ ನಟನೆ ಮಾಡಿದರು. ಈ ಅಯೋಗ್ಯರಾದಂಥ ಗೋಪಾಲಕರು ಯಾರೋ ವೈಶ್ಯ ಜಾತಿಯವರು, ಇವ್ರ ಕಡೆ ನಾವು ಯಾಕೆ ಅನ್ನ ಕಳಿಸ್ಬೇಕು ಕೃಷ್ಣನಿಗೆ ಅಂತ ಅವ್ರು ಆಲೋಚನೆ ಮಾಡಿದ್ರು ಅಂತ ಭಾಗವತದಲ್ಲಿ ವ್ಯಾಖ್ಯಾನ ಇದೆ. ಮತ್ತು ವ್ಯಾಖ್ಯಾನವನ್ನು ಹೇಗೋ ಅರ್ಥ ಮಾಡ್ಕೋಬೋದು. ಕೃಷ್ಣ ಅವರಿಗೆ ಮೊದಲು ಪರಮಾತ್ಮ ಅಂತ ಗೊತ್ತಿತ್ತು ಅಂತಲೂ ಅರ್ಥ ಮಾಡ್ಕೋಬೋದು, ಮತ್ತು ಗೊತ್ತಿಲ್ಲ ಅಂತ ತಿಳ್ಕೋಬೋದು. ಅಂತೂ ಇಲ್ಲೊಂದು ವ್ಯಾಖ್ಯಾನ ಇದೆ. ಅಂತೂ ನಮ್ಮ ಪತ್ನಿಯರು ಕೃಷ್ಣನಿಗೆ ತಾವಾಗಿ ಹೋಗಿ ಅನ್ನ ದಾನ ಮಾಡಿ ಬಂದ್ರಲ್ಲ, ಕಂಸನ ಭಯ ನಮಗೆ ಬಂತಲ್ಲ, ಆದರೆ ನಮ್ಮ ಪತ್ನಿಯರಿಗೆ ಕಂಸನ ಭಯ ಇರಲಿಲ್ಲಲ್ಲ. ಆ ಎಲ್ಲ ಭಯವನ್ನು ಮೀರಿ ಅವರು ಕೃಷ್ಣನಿಗೆ ಅನ್ನದಾನ ಮಾಡಿ ಬಂದ್ರಲ್ಲ ಅಂತ ಆ ಒಂದು ಸಂಕಟ ಮಾತ್ರ ಅವ್ರಿಗೆ ಹಾಗೆ ಉಳಿತು. ಅನ್ನದಾನ ಮಾಡು ಅಂತ ಅವ್ನು ಕೇಳ್ಕೊಂಡಾಗ ನಾವು ಅನ್ನದಾನ ಮಾಡಲಿಲ್ಲಲ್ಲ ಅಂತ ಪಶ್ಚಾತ್ತಾಪಪಟ್ಟರು. ಅದಾದ್ಮೇಲಿಂದ ಬ್ರಾಹ್ಮಣರ ಜಾತಿ ಬಗ್ಗೆ ಒಂದು ಗಾದೆ ಮಾತು ಹುಟ್ಕೊಳ್ತಂತೆ. ಅದೇನಂದ್ರೆ, ವಿಪ್ರಾಹ ಪಶ್ಚಿಮ ಬುದ್ಧಯ, ಬ್ರಾಹ್ಮಣರಿಗೆ ಯಾವತ್ತೂ ಕೆಟ್ಟ ಮೇಲೆ ಬುದ್ಧಿ ಅಂತ ಒಂದು ಗಾದೆ ಮಾತು ಆಮೇಲೆ ಹುಟ್ಟಿಕೊಳ್ತು ಅಂತ ವ್ಯಾಖ್ಯಾನದಲ್ಲಿದೆ. ಪಶ್ಚಿಮ ಅಂದ್ರೆ ಆಮೇಲೆ ಅನ್ಸುತ್ತೆ, ಪೂರ್ವ ಅಂದ್ರೆ ಮೊದಲನೇದು. ಕೆಟ್ಟ ಮೇಲೆ ಬುದ್ಧಿ ಬ್ರಾಹ್ಮಣರಿಗೆ ಯಾವತ್ತು. ಹೀಗೆ ವಿಪ್ರಾಹ ಪಶ್ಚಿಮ ಬುದ್ಧಯ, ಬ್ರಾಹ್ಮಣರಿಗೆ ಕೆಟ್ಟ ಮೇಲೆ ಯಾವಾಗಲೂ ಬುದ್ಧಿ ಅಂತ ಗಾದೆ ಆವತ್ತಿನಿಂದ ಪ್ರಚಲಿತ ಆಯಿತು ಅಂತ ಅಲ್ಲೇ ಒಂದು ಗಾದೆ ಮಾತನ್ನ ನೋಡ್ತೇವೆ. ಅಲ್ಲಿಗೆ ಭಾಗವತದ 10ನೇ ಸ್ಕಂದದ 23ನೇ ಅಧ್ಯಾಯ ಮುಗಿದಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ.